ಮೂರು ದಶಕಗಳಿಗೂ ಹೆಚ್ಚಿನ ರಾಜಕೀಯ ಜೀವನ ಅನುಭವ. ಕಾಂಗ್ರೆಸ್ ಸೇರಿ ಸಿಎಂ ಆದ ಸಿದ್ದರಾಮಯ್ಯ ಸಾಧನೆ ಏನು? ಸಿದ್ದು ತವರು ಜಿಲ್ಲೆಗೆ ಕೊಟ್ಟ ಕೊಡುಗೆಗಳೇನು? ಅಭಿವೃದ್ಧಿ ಆಗಿದ್ಯಾ? ಜನ ನೀಡೋ ಮಾರ್ಕ್ಸ್ ಎಷ್ಟು? ರಸ್ತೆ, ನೀರು, ಆರೋಗ್ಯ, ಶಿಕ್ಷಣ, ಉದ್ಯೋಗ, ಉದ್ದಿಮೆ ಎಲ್ಲ ಸರಿ ಹೋಗಿದ್ಯಾ? ಇಲ್ಲ ಇದ್ದಂತೆ ಇದೆಯಾ? ಯಥಾ ರಾಜ ತಥಾ ಪ್ರಜಾ. ಸಂಜೆ 6:30ಕ್ಕೆ. ನಮ್ಮ ದೇಶದಲ್ಲಿರುವಂತಹ ಸರ್ಕಾರಿ ನೌಕರರ ಸಂಬಳ ಪ್ರತಿ ತಿಂಗಳ ಕೊನೆಗೆ ಅವರ ಅಕೌಂಟ್ಗೆ ಹೋಗಿ ಬೀಳುತ್ತೆ. ಅದಕ್ಕೆ ಭದ್ರತೆನೂ ಇರುತ್ತೆ. ಹಾಗಿದ್ರೆ ಖಾಸಗಿ ನೌಕರರ ಸಂಬಳವನ್ನು ಕೂಡ ಸರ್ಕಾರ ನೋಡ್ಕೋಬಹುದಲ್ವಾ? ಹೇಗೆ ಗೊತ್ತಾ? ದುಬೈನಲ್ಲಿ ಒಂದು ಕಾನೂನು, ಆ ಕಾನೂನು ಪ್ರಕಾರ, ಆ ಕಾರ್ಮಿಕ ನೀತಿಯ ಪ್ರಕಾರ ಅದೇ ಕಾನೂನನ್ನ ಯಥಾವತ್ತಾಗಿ ನಮ್ಮ ದೇಶದಲ್ಲಿ ಜಾರಿಗೆ ತಂದ್ರೆ ದೇಶದಲ್ಲಿರುವಂತಹ 27 ಕೋಟಿ ಖಾಸಗಿ ನೌಕರರ ಮಿನಿಮಮ್ ಸಂಬಳ ಅವರ ಅಕೌಂಟ್ಗೆ ಪ್ರತಿ ತಿಂಗಳು ಹೋಗಿ ಬೀಳುತ್ತೆ. ಹಾಗೇನೆ ಆ ದುಡ್ಡಿಗೆ ಭದ್ರತೆ ಕೂಡ ಇರುತ್ತೆ. ಇದರಿಂದ ದೇಶಕ್ಕೂ ಸಾಕಷ್ಟು ಲಾಭ ಇದೆ. ಪ್ರತಿ ವ್ಯವಹಾರ ಕೂಡ ಪಾರದರ್ಶಕವಾಗಿರುತ್ತೆ. ನೌಕರರಿಗೆ ಕೈಯಲ್ಲಿ ಸಂಬಳ ಕೊಡೋದು ತಪ್ಪು ಹೋಗುತ್ತೆ. ಹಾಗಿದ್ರೆ ಈ ಕಾನೂನು ಜಾರಿ ಆಗಬೇಕು ಅಂತಂದ್ರೆ ಏನ್ ಮಾಡಬೇಕು? ನೀವೆಲ್ಲರೂ ಕೂಡ ಒಂದು ಪಿಟಿಷನ್ಗೆ ಸಹಿ ಹಾಕಬೇಕು. ಪಿಟಿಷನ್ ಟು PM. ಸಮಯ ನ್ಯೂಸ್ನಿಂದ ಮೋದಿಗೊಂದು ಮನವಿ. ಪಿಟಿಷನ್ ಫೈಲ್ ಮಾಡಲು www.samayatv.in ಗೆ ಲಾಗಿನ್ ಆಗಿ. ಎತ್ತಿನಹೊಳೆ ಯೋಜನೆ ಕುರಿತ ಸಭೆ ವಿಫಲ. ಸಿಎಂ ಸಭೆಯಲ್ಲಿ ದಕ್ಷಿಣ ಕನ್ನಡ ಭಾಗದ ಜನಪ್ರತಿನಿಧಿಗಳಿಂದ ಸಿಗದ ಬೆಂಬಲ. ಸಭೆ ಮುಗಿದ ಬಳಿಕವೂ ಮಾತಿನ ಚಕಮಕಿ. ನಾನು ಸಿಎಂ ಆದ್ರೆ ಸಾಲ ಮನ್ನಾ ಮಾಡ್ತೀನಿ. ನಿನ್ನ ಕೈಯಲ್ಲಿ ರೈತರ ಸಾಲ ಮನ್ನಾ ಮಾಡೋ ಯೋಗ್ಯತೆ ಇಲ್ಲ. ಸಿಎಂ ವಿರುದ್ಧ ಏಕವಚನ ಪ್ರಯೋಗ ಮಾಡಿದ ಎಚ್ಡಿಕೆ. ಬುರ್ಕಾ ಧರಿಸದ ಪತ್ನಿಯ ವಸ್ತ್ರ ಕುರಿತು ಟೀಕೆ. ಇದು ನನ್ನ ಜೀವನ. ಟೀಕಾಕಾರರನ್ನ ತರಾಟೆಗೆ ತೆಗೆದುಕೊಂಡ ಕ್ರಿಕೆಟಿಗ ಮೊಹಮ್ಮದ್ ಶಮಿ. ಜೈಲುವಾಸ ತಪ್ಪಿಸಿಕೊಳ್ಳಲು ಚಿಕ್ಕರಾಯಪ್ಪ ಮಾಸ್ಟರ್ ಪ್ಲಾನ್. ಟ್ರೀಟ್ಮೆಂಟ್ ಹೆಸರಲ್ಲಿ ಆಸ್ಪತ್ರೆ ಸೇರಲು ಡ್ರಾಮಾ. ಎಸಿಬಿಗೆ ಕಾಲಾವಕಾಶ ಕೋರಿ ಪತ್ರ. ನೋಟ್ ಬ್ಯಾನ್ ವಿಚಾರ. ರಾಹುಲ್ ಗಾಂಧಿಗೆ ತೀವ್ರ ಮುಖಭಂಗ. ಪ್ರತಿಪಕ್ಷಗಳ ಸಭೆಗೆ ಜೆಡಿಯು, ಎಐಎಡಿಎಂಕೆ, ಸಿಪಿಎಂ ಗೈರು. ಬ್ಯಾಂಕ್ಗಳಲ್ಲಿ ಇದೆ 7 ಲಕ್ಷ ಕೋಟಿ ರೂಪಾಯಿ ಹೊಸ ನೋಟ್. ಪ್ರಿಂಟ್ ಆದ 500ರ ನೋಟು ಹೋಗಿದ್ದು ಎಲ್ಲಿಗೆ? ಬ್ಯಾಂಕ್ಗಳಲ್ಲೇ ಸ್ಟ್ರಕ್ ಆಗಿದೆಯಾ ಹಣ? ಇಷ್ಟೆಲ್ಲ ಇದ್ದು ಎಟಿಎಂಗಳಿಗೆ ಹಣ ಪೂರೈಕೆ ಆಗ್ತಿಲ್ಲ ಯಾಕೆ? ಇದೇ ಈ ಹೊತ್ತಿನ ವಿಶೇಷ ನೋಟ್ಯಾಂತರ ನಾಟಕ. ನವೆಂಬರ್ 8ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ 1000 ಹಾಗೂ 500ರ ನೋಟನ್ನ ಬ್ಯಾನ್ ಮಾಡ್ತಾರೆ. ಅದಾದ ಬಳಿಕ ಬ್ಯಾಂಕ್ಗಳಿಗೆ ಇದುವರೆಗೂ ಕೂಡ ಸುಮಾರು 7 ಲಕ್ಷ ಕೋಟಿ ರೂಪಾಯಿ ಹೊಸ ನೋಟುಗಳನ್ನ ಪೂರೈಕೆ ಮಾಡಲಾಗಿದೆ ಅಂತ ಒಂದು ಅಂದಾಜಿನ ಪ್ರಕಾರ. ದೈನಂದಿನ ವ್ಯವಹಾರ ಸುಗಮವಾಗಿ ಮುನ್ನಡೆಯಬೇಕು ಅಂದ್ರೆ 2 ರಿಂದ 3 ಲಕ್ಷ ಕೋಟಿ ರೂಪಾಯಿ ಇದ್ರೆ ಸಾಕು. ನೋಟ್ ಬ್ಯಾನ್ ಆದೇಶ ಮಾಡಿದ ಬಳಿಕ ಆರ್ಬಿಐನಿಂದ ನವೆಂಬರ್ 10ರಿಂದ ಡಿಸೆಂಬರ್ 19ರವರೆಗೂ 2000 ಹಾಗೂ 500ರ 220 ಕೋಟಿ ಹೊಸ ನೋಟುಗಳನ್ನ ಬ್ಯಾಂಕ್ಗೆ ಕಳಿಸಲಾಗಿದೆ.
ಇವುಗಳ ಒಟ್ಟು ಮೌಲ್ಯ 4.07 ಕೋಟಿ ರೂಪಾಯಿ. ಇದರಲ್ಲಿ 500 ನೋಟುಗಳ ಸಂಖ್ಯೆ ಮೌಲ್ಯ ಒಟ್ಟಾರೆ ಹೇಳೋದಾದ್ರೆ 10% ಮಾತ್ರ. ಇನ್ನು ಉಳಿದಂತೆ ಇದರಲ್ಲಿ 90% 2,000 ರೂಪಾಯಿ ನೋಟಿನ ಮೌಲ್ಯವೇ ಇರೋದು. ಅಂದ್ರೆ ಈ ಎಲ್ಲಾ ನೋಟುಗಳು ಎಲ್ಲಿಗೆ ಹೋದ್ವು? 40 ದಿನಗಳ ಅವಧಿಯಲ್ಲಿ ಇಷ್ಟೊಂದು ಹಣವನ್ನ RBI ಬ್ಯಾಂಕ್ಗಳಿಗೆ ಪೂರೈಕೆ ಮಾಡಿದ್ರೆ ಈ ಹಣ ಎಲ್ಲಿಗೆ ಹೋಯ್ತು? ಇಷ್ಟೊಂದು ಹಣ ಪೂರೈಕೆ ಮಾಡಿದ್ದೇ ಆದ್ರೆ ಇನ್ನು ATMಗಳು ಮುಚ್ಚಿರೋದು ಯಾಕೆ? ಈ ರೀತಿಯಾದಂತಹ ಹಲವು ಪ್ರಶ್ನೆಗಳು ಈಗ ಎದ್ದಿದೆ. ಇದರ ಬೆನ್ನಲ್ಲೇ ಕೇಳಿ ಬರ್ತಾ ಇರುವಂತಹ ಉತ್ತರ ಪ್ರದೇಶದ ಚುನಾವಣೆ ಹತ್ರ ಬರೋದ್ರಿಂದ 5,000 ಕೋಟಿ ಹಣವನ್ನ ಇದಕ್ಕೋಸ್ಕರ ಎತ್ತಿಡಲಾಗಿದೆ ಅನ್ನೋ ಗುಮಾನಿ ಕೂಡ ಇದೆ. ಒಂದು ಕಡೆ 2,000 ರೂಪಾಯಿ ನೋಟನ್ನ ಬಿಡುಗಡೆ ಮಾಡಲಾಗಿದೆ, ಆದ್ರೆ ಆ ನೋಟಿಗೆ ಚಿಲ್ಲರೆ ಸರಿಯಾಗಿ ಸಿಗ್ತಾ ಇಲ್ಲ. ATMಗಳಲ್ಲಿ 100, 500ರ ನೋಟೇ ಸಿಗ್ತಾ ಇಲ್ಲ. ಇನ್ನೆಷ್ಟು ದಿನ ಈ ಸಮಸ್ಯೆ ಬಗೆಹರಿಸೋದಕ್ಕೆ, ಇನ್ನೆಷ್ಟು ದಿನ ಈ ಸಮಸ್ಯೆಯನ್ನ ನಾವು ಎದುರಿಸಬೇಕು ಅಂತ ಜನಸಾಮಾನ್ಯರು ಪ್ರಶ್ನೆ ಇಡ್ತಾ ಇದ್ದಾರೆ. ಒಟ್ಟು 220 ಕೋಟಿ 2,500ರ ಮುಖಬೆಲೆಯ ನೋಟುಗಳು ಈಗಾಗಲೇ ಹೊರಬಂದಿದೆ. ನವೆಂಬರ್ 10ರಿಂದ ಇಲ್ಲಿವರೆಗೆ 4.7 ಲಕ್ಷ ಕೋಟಿ ರೂಪಾಯಿ ಹೊಸ ನೋಟುಗಳನ್ನ ಪೂರೈಕೆ ಮಾಡಲಾಗಿದೆ. ಪೂರೈಕೆ ವಿಚಾರದಲ್ಲಿ ಇಷ್ಟೊಂದು ಅಂಕಿಅಂಶಗಳನ್ನ ಸರ್ಕಾರ ಕೂಡ ಕೊಡ್ತಾ ಇದೆ. ಆದ್ರೂ ಬ್ಯಾಂಕ್ಗಳಲ್ಲಿ ATMಗಳಲ್ಲಿ ಹಣದ ಅಭಾವ ಯಾಕೆ ತೋರ್ತಾ ಇದೆ? ಹಾಗಾದ್ರೆ ಕೃತಕ ಅಭಾವವನ್ನ ಸೃಷ್ಟಿ ಮಾಡಲಾಗ್ತಾ ಇದೆಯಾ ಅನ್ನೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಜನಸಾಮಾನ್ಯರು ಕೇಳ್ತಾ ಇರುವಂತದ್ದು ಈ ರೀತಿಯಾದಂತಹ ಕಷ್ಟ ಇನ್ನೆಷ್ಟು ದಿನ? ನವೆಂಬರ್ 8ರಿಂದ ಇಲ್ಲಿ ತನಕ ಈಗಾಗಲೇ ಸಾಕಷ್ಟು ದಿನಗಳು ಕಳೆದು ಹೋಗಿದೆ. ನವೆಂಬರ್ ತಿಂಗಳ ಕೊನೆಯಲ್ಲಿ ಹೇಳಲಾಗ್ತಾ ಇತ್ತು ಸಂಬಳ ಬರ್ತಾ ಇದೆ, ಇನ್ನೇನು ಅಕೌಂಟಿಗೆ ಬಂದು ಬೀಳುತ್ತೆ, ಆದ್ರೆ ನಗದು ಅಭಾವ ಇರೋದ್ರಿಂದ ಹೇಗೆ ಅದನ್ನ ವಿಡ್ರಾ ಮಾಡ್ಕೊಳ್ಳೋದು, ಯಾವ ರೀತಿ ದಿನನಿತ್ಯದ ಒಂದು ಕೆಲಸ ಕಾರ್ಯಗಳಿಗೆ ಹಣವನ್ನ ನಾವು ಹೇಗೆ ಆ ಶಾರ್ಟೇಜ್ ಅನ್ನ ಫಿಲ್ ಮಾಡೋದು ಹೇಗೆ, ಇದು ತುಂಬಾ ಕಷ್ಟ ಆಗ್ತಿದೆ ಅಂತ ಈಗ ಮತ್ತೊಂದು ತಿಂಗಳು ಕೂಡ ಮುಂದೆ ಬಂದಿದೆ. ಹಾಗಾಗಿ ಈ ತಿಂಗಳ ಸಂಬಳ ಈಗ ಅಕೌಂಟಿಗೆ ಬಂದ್ರೆ ಆ ಹಣವನ್ನ ವಿಡ್ರಾ ಮಾಡ್ಕೊಳ್ಳೋದು ಹೇಗೆ? ಮತ್ತೆ ಬ್ಯಾಂಕ್ಗಳ ಮುಂದೆ ಕ್ಯೂ, ಮತ್ತೆ ATMಗಳ ಮುಂದೆ ಕ್ಯೂ. ಅದರಲ್ಲೂ ಬಹುತೇಕ ATMಗಳು ಕ್ಲೋಸ್ ಆಗಿದೆ, ಇದುವರೆಗೂ ಕೂಡ ಓಪನ್ ಆಗಿಲ್ಲ. ನವೆಂಬರ್ 8ರ ನಂತರದ ಪರಿಸ್ಥಿತಿ ಅಂತೂ ಗೊತ್ತೇ ಇದೆ. ಆದ್ರೆ ದಿನ ಕಳೆದಂತೆ ಪರಿಸ್ಥಿತಿ ಸುಧಾರಿಸತ್ತೆ, ATMಗಳು ಮತ್ತೆ ಯಥಾಸ್ಥಿತಿಗೆ ಮರಳತ್ತೆ ಅಂತ ಆ ಒಂದು ಎಕ್ಸ್ಪೆಕ್ಟೇಷನ್ ಏನಿತ್ತು ಜನಸಾಮಾನ್ಯರದ್ದು, ಆ ಎಕ್ಸ್ಪೆಕ್ಟೇಷನ್ ಈಗ ಹುಸಿಯಾಗಿದೆ. ಯಾಕಂದ್ರೆ ಇವತ್ತಿಗೂ ಕೂಡ ATMಗಳ ಪರಿಸ್ಥಿತಿ ಹಾಗೆ ಇರೋದ್ರಿಂದ ಜನ ಈಗ ಪ್ರಶ್ನೆ ಕೇಳ್ತಾ ಇದ್ದಾರೆ, ಇನ್ನೆಷ್ಟು ದಿನಗಳ ಕಾಲ ಇದೇ ರೀತಿಯಾದ ಪರಿಸ್ಥಿತಿ ಇರತ್ತೆ? ಸರ್ಕಾರಕ್ಕೆ ಈ ಸಮಸ್ಯೆ ಬಗೆಹರಿಸೋದಕ್ಕೆ ಎಷ್ಟು ದಿನ ಬೇಕು ಅಂತ? ಯಾಕಂದ್ರೆ ಪ್ರಧಾನಿ ಮೋದಿ ಅವರು ಒಂದು ಕಾಲಾವಕಾಶವನ್ನ ಕೇಳಿದ್ರು, ಡಿಸೆಂಬರ್ 30ರ ತನಕ ನನಗೆ ಕಾಲಾವಕಾಶ ಕೊಡಿ, ಎಲ್ಲ ಸರಿ ಹೋಗುತ್ತೆ ಅಂತ. ಆದ್ರೆ ಇನ್ನು 4 ದಿನ ಮಾತ್ರ ಉಳಿದಿರೋದ್ರಿಂದ ಸರ್ಕಾರ ಯಾವ ರೀತಿ ನಿರ್ಧಾರ ತಗೊಳುತ್ತೆ? ಈ 4 ದಿನದಲ್ಲಿ ಎಲ್ಲಾ ಸಮಸ್ಯೆಗಳು ಬಗೆಹರಿಯತ್ತಾ ಅನ್ನೋದು ಈಗಿರೋ ಪ್ರಶ್ನೆ. ಅಚ್ಚರಿ ಅಂದ್ರೆ 1000 ಹಾಗೂ 500ರ ಹಳೆ ನೋಟ್ ಬ್ಯಾನ್ ಮಾಡಿದ ಬಳಿಕ ಇದುವರೆಗೂ 7 ಲಕ್ಷ ಕೋಟಿ ರೂಪಾಯಿ ಮೊತ್ತದ 2,000 ಹಾಗೂ 500ರ ಹೊಸ ನೋಟ್ಗಳನ್ನ ಮುದ್ರಣ ಮಾಡಲಾಗಿದೆ. ಒಂದು ತಿಂಗಳಿಗೆ ಬ್ಯಾಂಕ್ಗಳಲ್ಲಿ 90,000 ಕೋಟಿ ರೂಪಾಯಿ ಮಾತ್ರ ಸಂಗ್ರಹ ಮಾಡಬಹುದು ಅಂತ ಹೇಳಲಾಗುತ್ತೆ. ಇದು ನಿಜನೇ ಆಗಿದ್ರೆ ಬ್ಯಾಂಕ್ಗಳಲ್ಲಿ ಹಣ ಸಂಗ್ರಹ ಸಾಮರ್ಥ್ಯ ಹೆಚ್ಚಿಸೋದಕ್ಕೆ ಸರ್ಕಾರ ಯಾಕೆ ಕ್ರಮವನ್ನ ಕೈಗೊಂಡಿಲ್ಲ? ನಮ್ಮ ಬಳಿ 14 ಲಕ್ಷ ಕೋಟಿ ರೂಪಾಯಿ ಸಂಗ್ರಹ ಮಾಡೋ ಸಾಮರ್ಥ್ಯ ಇದೆ ಅಂತ ಈ ಹಿಂದೆ ಕೇಂದ್ರ ಹಣಕಾಸು ಸಚಿವರು ಒಂದು ಮಾತನ್ನ ಹೇಳಿದ್ರು. ನವೆಂಬರ್ನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ರು. 14 ಲಕ್ಷ ಕೋಟಿ ರೂಪಾಯಿ ಸಂಗ್ರಹ ಮಾಡುವಂತಹ ಸಾಮರ್ಥ್ಯ ನಮ್ಮಲ್ಲಿ ಇದೆ ಅಂತ. ಪ್ರಧಾನಿ ಮೋದಿ ಅವರು ಹೇಳದಂತೆ ಅವರು ನೀಡಿದಂತಹ 50 ದಿನಗಳು ಈಗಾಗಲೇ ಮುಗಿತಾ ಬಂದಿದೆ. ಈಗ ಉಳಿದಿರೋದು ಕೇವಲ 4 ದಿನಗಳು ಮಾತ್ರ. ಅವರ ಒಂದು ಮಾತಿನ ಪ್ರಕಾರವೇ ಹೋಗೋದಾದ್ರೆ, ಅಥವಾ ಅವರು ಮಾತು ಕೊಟ್ಟಂತೆ 7 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ದೊಡ್ಡ ಮೊತ್ತದ ನೋಟುಗಳನ್ನ ಮುದ್ರಣ ಮಾಡಲಾಗಿದೆ. ನವೆಂಬರ್ 15ರ ಒಳಗೆ ದೇಶದ ಎಲ್ಲಾ ಬ್ಯಾಂಕ್ಗಳಲ್ಲಿ 2,000 ಮೌಲ್ಯದ 2 ಲಕ್ಷ ಕೋಟಿ ರೂಪಾಯಿ ಬ್ಯಾಂಕ್ಗಳಿಗೆ ಪೂರೈಕೆ ಮಾಡಲಾಗಿದೆ. ಆ ಬಳಿಕ 4.7 ಲಕ್ಷ ಕೋಟಿ ಮೌಲ್ಯದ ನೋಟುಗಳ ಮುದ್ರಣ ಆಗಿದೆ. ಅಂದ ಮೇಲೆ ಇನ್ನಿರುವ ಸಮಸ್ಯೆಯಾದ್ರೂ ಏನು? ಈ ಎಲ್ಲಾ ನೋಟುಗಳನ್ನ ಬ್ಯಾಂಕ್ಗಳಿಗೆ ಪೂರೈಕೆ ಮಾಡಿಲ್ಲ ಯಾಕೆ? ಇಷ್ಟಿದ್ದೂ ಕೂಡ ಇದನ್ನ ನಿರ್ವಹಣೆ ಮಾಡೋದಕ್ಕೆ RBI ವಿಫಲವಾಯ್ತಾ? 50 ದಿನ ಮುಗಿತಾ ಬಂದಿದೆ, ಜನರ ಬವಣೆ ಮಾತ್ರ ಹಾಗೆಯೇ ಮುಂದುವರೆದಿದೆ. ಇದು ಬಗೆಹರಿಯೋ ಲಕ್ಷಣಗಳು ಕೂಡ ಜನಸಾಮಾನ್ಯರಿಗೆ ಕಾಣ್ತಾ ಇಲ್ಲ. RBI ಬಳಿ 7 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಹೊಸ ನೋಟ್ಗಳು ಇದೆ. ಬ್ಯಾಂಕ್ಗಳಲ್ಲಿ ಹಣದ ಸಂಗ್ರಹ ಸಾಮರ್ಥ್ಯ ಇರೋದು ಕೇವಲ 90,000 ಕೋಟಿ ರೂಪಾಯಿ ಮಾತ್ರ. ಹಾಗಾದ್ರೆ ಹೊಸ ನೋಟು ಸಾಗಣೆಯಲ್ಲಿ ತೊಂದರೆ ಆಗ್ತಾ ಇದೆಯಾ? ಪ್ರಧಾನಿ ಮೋದಿ
ಡೆಡ್ ಲೈನ್ ಕೂಡ ಇನ್ನೇನು ಹತ್ರ ಬರ್ತಾ ಇದೆ. ಇನ್ನು 4 ದಿನಗಳು ಮಾತ್ರ ಉಳಿದಿರೋದ್ರಿಂದ ಈ ಎಲ್ಲಾ ಸಮಸ್ಯೆಗೆ ಯಾವ ರೀತಿಯಾದಂತಹ ಪರಿಹಾರವನ್ನ ಕಂಡುಹಿಡಿತಾರೆ, ಈ 4 ದಿನದಲ್ಲಿ ಇಷ್ಟು ದಿನ ಅನುಭವಿಸಿದ ಸಮಸ್ಯೆಗಳೇನಿದೆ, ಈ ಕಷ್ಟಗಳೇನಿದೆ, ಈ 4 ದಿನದಲ್ಲಿ ಪರಿಹಾರ ಆಗುತ್ತಾ ಅನ್ನೋದು ಜನರ ಪ್ರಶ್ನೆ. ಎಸ್, ನೋಟ್ ಬ್ಯಾನ್ ಆಯ್ತು. ನೋಟ್ ಬ್ಯಾನ್ ನ ಹಿಂದೆನೆ ಸಾಕಷ್ಟು ಸಮಸ್ಯೆಗಳು ಜನಸಾಮಾನ್ಯರು ಎದುರಿಸ್ತಾ ಬಂದ್ರು. ಆದ್ರೆ ಅಂದಿನಿಂದ ಇವತ್ತಿನವರೆಗೂ ಸಮಸ್ಯೆ ಬಗೆಹರಿದಿದೆಯಾ ಅಂದ್ರೆ ಸಾಕಷ್ಟು ಸಮಸ್ಯೆಗಳು ಇನ್ನೂ ಕೂಡ ಹಾಗೆ ಇದೆ. ಒಂದು ಕಡೆ ಸರ್ಕಾರ ಕೂಡ ಹೇಳುತ್ತೆ ಎಷ್ಟು ಹಣವನ್ನ ಪೂರೈಕೆ ಮಾಡಬೇಕು, ಎಷ್ಟು ನಗದನ್ನ ಪೂರೈಕೆ ಮಾಡಬೇಕು, ನಾವು ಮಾಡ್ತಾ ಇದೀವಿ, ಆ ಪ್ರಮಾಣದಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂತ. ಆದ್ರೆ ನಿಜಕ್ಕೂ ಆ ಹಣ RBI ನಿಂದ ಬ್ಯಾಂಕಿಗೆ ಬರ್ತಾ ಇದೆಯಾ, ಬ್ಯಾಂಕಿಂದ ATM ಗಳಿಗೆ ಹೋಗ್ತಾ ಇದೆಯಾ, ಈ ರೀತಿಯಾದಂತಹ ಹಲವಾರು ಪ್ರಶ್ನೆಗಳು ಪ್ರತಿಯೊಬ್ಬರನ್ನೂ ಕಾಡಿದ್ದು ಸಹ ನಿಜ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು ಈಗಿನ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ, ಅಥವಾ ಏನೇ ವಿಚಾರಗಳನ್ನ ನೀವು ತಿಳ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಕರೆ ಮಾಡಬಹುದು. ಯಾಕಂದ್ರೆ ನಮ್ಮ ಜೊತೆ ಆರ್ಥಿಕ ತಜ್ಞರು ಕೂಡ ಇದ್ದಾರೆ, ಜೊತೆಗೆ ಸಾಫ್ಟ್ವೇರ್ ಉದ್ಯೋಗಿ ಕೂಡ ಇದ್ದಾರೆ, ವಿಶ್ಲೇಷಕರು ಕೂಡ ಹೌದು. ಹಾಗಾಗಿ ಏನೇ ಸಮಸ್ಯೆ ಇದ್ರೂ ನೀವು ನಮಗೆ ಕರೆ ಮಾಡಿ ಅದಕ್ಕೆ ಸರಿಯಾದಂತಹ ಉತ್ತರವನ್ನ ನೀವು ಪಡ್ಕೋಬಹುದು. ಮೊದಲನೇದಾಗಿ ಒಂದು ಕರೆಯನ್ನ ಸ್ವೀಕರಿಸೋಣ. ವಾಣಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ವಾಣಿ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಮೇಡಮ್. ಮೇಡಮ್, ನಾವ್ ಇವಾಗ ಹೇಳ್ತಾ ಇರೋದು, ನೀವ್ ಹೇಳ್ತಿದ್ದೀರಲ್ವಾ, ಪ್ರವೀಣ್ ಅವರು ಯಾರೋ ಪ್ರವೀಣ್ ಅಂತ ಹೇಳಿದ್ರು, ಸಿಂಗಪೂರ್ ಅಲ್ಲಿ ಹಾಗಿದೆ, ಸಿಂಗಪೂರ್ ಅಲ್ಲಿ ಹೀಗಿದೆ, ಅಲ್ಲಿ ಎಲ್ಲ ಸಿಸ್ಟಮ್ ಚೇಂಜ್ ಮಾಡಿ ಆ ತರ ಮಾಡಿ ಈ ತರ ಮಾಡಿ. ಹೇಗಿದೆ ಅಂತಂದ್ರೆ ಪ್ರಪಂಚದಲ್ಲಿ ಈ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನೋ ತರ ಆಗೋಗ್ಬಿಟ್ಟಿದೆ ಪ್ರಪಂಚ. ಯಾರೋ ಒಬ್ಬ ಬಂದ ತಕ್ಷಣ ಆರಾಕಿ ಅವ್ನ್ ಹಂಗ್ ಮಾಡ್ದ ಇವ್ನ್ ಹಿಂಗ್ ಮಾಡ್ದ ಅಂತ ಬೈತಿದೆ ಹೊರತಾಗಿ ನಾವು ಅದನ್ನ ಏನಾರ ಕರೆಕ್ಷನ್ ಮಾಡೋದಕ್ಕೆ ಯಾರು ಪ್ರಯತ್ನ ಪಟ್ಟಿಲ್ಲ. ಯಾರೋ ಒಬ್ಬ ಎಲ್ಲಾ ತೊಂದರೆಗಳನ್ನ ಅವನು ಅನುಭವಿಸಿ ದೇಶಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಮುಂದೆ ಬಂದಾಗ ಅದನ್ನ ಸಪೋರ್ಟಿವ್ ಆಗಿ ಯಾಕೆ ತಗೋತಾ ಇಲ್ಲ ಜನ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಅಂದ್ರೆ ಈಗ ನೀವು ಹೇಳ್ತಾ ಇರೋದು ಇದೊಂದು ಒಳ್ಳೆ ಬದಲಾವಣೆ, ಸಪೋರ್ಟಿವ್ ಆಗಿ ತಗೋಬೇಕು ಅಂತ ಅಲ್ವಾ? ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಕರೆ ಮಾಡಿದ್ದು. 80% ಜನ ಇದನ್ನ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ. ಆಯ್ತಾ, ಎಲ್ಲೋ ಒಂದು 20% ಅಷ್ಟು ಜನ ಮಾತ್ರ ಒಂದು ರಾಜಕೀಯ ಕಾರಣಕ್ಕೋ ಮತ್ತೊಂದಕ್ಕೋ ಇದನ್ನ ವಿರೋಧ ಮಾಡ್ತಿರೋದು. ಈಗ ಅವ್ರು ಹೇಳಿದ್ ತುಂಬಾ ಒಳ್ಳೆ ಪಾಯಿಂಟ್ ಆಯ್ತು, ಪಾಸಿಟಿವ್ ಆಗಿ ತಗೊಳ್ಳಲ್ಲ ಅಂತ. ಈ ನೋಟ್ ಬ್ಯಾಂಕು ಕ್ಯೂ ಎಲ್ಲ ಈ ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ಇನ್ನೂ ಇರ್ಬೋದು. ಆದ್ರೆ ಮೈಸೂರಂತ ಸಾಮಾನ್ಯ ನಗರಗಳು ಮತ್ತು ಈ ಸಣ್ಣ ಪುಟ್ಟ ನಗರಗಳಲ್ಲಿ ಈ ನೋಟ್ ಕ್ಯೂ ಏನಿದೆ ಬ್ಯಾಂಕ್ ಮುಂದೆ ಅದು ಕರ್ಗೋಗಿದೆ. ಮೊದಲ 10 ದಿನ ಏನಿತ್ತು ವಾಲ್ಯೂಮ್ ಅಥವಾ 15 ದಿನ ಏನಿತ್ತು, ಡಿಸೆಂಬರ್ ಅಂತ್ಯಕ್ಕೆ ಅದು ಹೋಗಿದೆ. ಎಲ್ಲಿ ತನಕ ಕ್ಯೂ ಇತ್ತು ಅಂತಂದ್ರೆ, ಎಲ್ಲಿ ತನಕ ಎಕ್ಸ್ಚೇಂಜ್ ಇತ್ತು, ಯಾರ್ದೋ ದುಡ್ಡಿಗೆ ಯಾರೋ ನಿಲ್ತಿದ್ರು ಅಲ್ಲಿ ತನಕ ಕ್ಯೂ ಇತ್ತು. ಯಾವಾಗ ಇಂಕ್ ಅಂತ ಹಾಕಿದ್ರು ಅರ್ಧ ಕಮ್ಮಿ ಆಗೋಯ್ತು. ಯಾವಾಗ ಡೆಪಾಸಿಟ್ ಅಂಡ್ ವಿಡ್ರಾವಲ್ ಅಂತ ಹೇಳಿದ್ರು ಮುಕ್ಕಾಲ್ ಭಾಗ ಕಮ್ಮಿ ಆಗೋಯ್ತು. ಬ್ಯಾಂಕ್ ಈಗ ನೀವು ಸುಮಾರು ಜನ ಹೆಂಗ್ ಅನ್ಕೊಂಡಿದ್ರೆ ಅಂದ್ರೆ ಬ್ಯಾಂಕ್ ಹೋದ್ರೆ ಕ್ಯೂ ಅಂತ ಇದಾರೆ. ATM ಡೌನ್ ಇದೆ, ಐ ಅಗ್ರಿ. ATM ಕಾರಣಗಳು ಬೇರೆ ಬೇರೆ ಇರ್ಬೋದು. ATM ಡೌನ್ ಇದೆ, ಬಟ್ 50% ATM ಸಾಮಾನ್ಯ ನಗರ ಪ್ರದೇಶಗಳಲ್ಲಿ ವರ್ಕ್ ಆಗ್ತಾ ಇದೆ. ಈ ಬ್ಯಾಂಕ್ ಅಲ್ಲಿ ಕ್ಯೂ ನಿಜ ತುಂಬಾ ರೇಷಿಯೋ ತುಂಬಾ ಕಮ್ಮಿ ಆಗಿದೆ. 24,000 ರೂಪಾಯಿ ವಾರಕ್ಕೆ ಕೊಡ್ತಾರೆ ಲಿಮಿಟ್. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ದಿನನಿತ್ಯ ಚಟುವಟಿಕೆ ಮಾಡೋದಕ್ಕೆ ಒಂದು ವಾರಕ್ಕೆ 24,000 ರೂಪಾಯಿ ತುಂಬಾ ದೊಡ್ಡ ಅಮೌಂಟ್ ಇದೆ. 2,000 ರೂಪಾಯಿ ಒಂದು ಡೆಡ್ ಲೈನ್ ಒಂದ್ ಕಡೆ ಹತ್ರ ಬರ್ತಾ ಇದೆ, 30ನೇ ತಾರೀಕು. ಎಷ್ಟೋ ಜನ ಅನ್ಕೊಂಡಿದ್ರು ಇನ್ನೇನು ಡೆಡ್ ಲೈನ್ ಹತ್ರ ಬರ್ತಿದ್ದಂಗೆ ಹೋಗಿ ಬ್ಯಾಂಕಿಗೆ ಹಾಕೋಣ ಅಂತ. ಅಲ್ಲಿ ಕೆಲವೊಂದು ಈ ಹಿಂದೆ ಬಂದಂತದ್ದು ಅದನ್ನ RBI ಹಿಂಪಡಿತು, ಅದು ಬೇರೆ ವಿಚಾರ. 5,000ಕ್ಕಿಂತ ಮೇಲೆ ಹಾಕಬಾರ್ದು ಅದು ಇದು ಅನ್ನೋಂಥದ್ದು. ಒಂದ್ ಕಡೆ ಈ ಭಯ ಕೂಡ ಇದೆ. ಇನ್ನೊಂದ್ ಕಡೆ ನೀವ್ ಹೇಳಿದ್ರೆ 24,000, ಬಟ್ 24,000 ಕೂಡ ಕೊಡ್ತಾ ಇಲ್ಲ. ಎಷ್ಟೋ ಕಡೆ ಹೋದಾಗ ಎಷ್ಟು ಕ್ಯಾಶ್ ಇದೆ ಅಷ್ಟನ್ನೇ ಪೂರೈಕೆ ಮಾಡ್ತಾ ಇದೀವಿ, 2,000 ರೂಪಾಯಿ ಕೊಡ್ತೀವಿ ಅಥವಾ 10,000 ರೂಪಾಯಿ ಕೊಡ್ತೀವಿ. ಹೀಗೆ ಅದು ತಿಂಗಳ ಆರಂಭದಲ್ಲೂ ತುಂಬಾ ಸಮಸ್ಯೆ ಆಗುತ್ತೆ. ತಿಂಗಳ ಆರಂಭದಲ್ಲಿ ನೋಟಿನ ತಗೊಳ್ತಕ್ಕಂತ ಸಂಖ್ಯೆ ಜಾಸ್ತಿ ಇದೆ. ಈಗ 1ನೇ ತಾರೀಕಿಂದ 15ನೇ ತಾರೀಕು ತನಕ ಸಂಬಳಗಳನ್ನ ವಿಡ್ರಾ ಮಾಡೋರು ತುಂಬಾ ಜನ ಇರ್ತಾರೆ. ಈ ಡಿಸೆಂಬರ್ ಮೊದಲ ವಾರದಲ್ಲಿ ಸಮಸ್ಯೆ ಆಯ್ತು. ಆದ್ರೆ ಡಿಸೆಂಬರ್ ಅಂತ್ಯಕ್ಕೆ ಬರ್ತಾ ಇದ್ದಂಗೆನೆ ಅದು 50% ಕಟ್ ಡೌನ್ ಆಗ್ಬಿಟ್ಟಿದೆ. ಈಗ ನೀವು ಹೋದ್ರೆ ಬ್ಯಾಂಕ್ ಅಲ್ಲಿ ಹೋದ್ರೆ ಅಲ್ಲಿ ಇಲ್ಲಿ ಸಣ್ಣ ಪ್ರಮಾಣದ ಕ್ಯೂ ಇದೆ, ಕ್ಯೂ ಇಲ್ಲ, ಕಂಪ್ಲೀಟ್ ಜೀರೋ ಅಂತ ಇಲ್ಲ. ಒಂದು ನನ್ನ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಏನಕ್ಕೆ ಕ್ಯಾಶ್ ಲಾಕ್ ಆಗಿತ್ತು ಅಂತ ಹೇಳಿದ್ರೆ, ನಮ್ಮ ಹತ್ರ ಇರೋ ದುಡ್ಡು ಏನಾಗಿದೆ ಅದು ಟ್ರಾನ್ಸಾಕ್ಷನ್ ಆಚೆ ಬರಬೇಕಾಗಿತ್ತು. ಇದಕ್ಕೋಸ್ಕರ ಮೇ ಬಿ ಒಂದಷ್ಟು ದುಡ್ಡನ್ನ ಉದ್ದೇಶಪೂರ್ವಕವಾಗಿ ಲಾಕ್ ಆಗಿರಬಹುದೇನೋ. ಆದ್ರೆ ಜನವರಿ ಆದ ನಂತರ ಇದು ಕಂಪ್ಲೀಟ್ ನಿಂತೋಗ್ಬಿಡುತ್ತೆ. ಎಲ್ಲರಿಗೂ 500 ರೂಪಾಯಿ ನೋಟು 500 ರೂಪಾಯಿ ನೋಟ್ ಈಗಾಗಲೇ ATM ಬರ್ತಾ ಇದೆ. ಸಮಸ್ಯೆ 500 ರೂಪಾಯಿ ನೋಟು ಅಲ್ಲ, ಮ್ಯಾಕ್ಸಿಮಮ್ ಸಿಗ್ತಾ ಇಲ್ಲ, ಬಟ್ ಅದು ಸಿಗೋವಂತ ಹಂತ ತಲುಪಿದೆ. ATM ಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಮಾರ್ಪಾಡಬೇಕಾಗಿತ್ತು, ಸಾಫ್ಟ್ವೇರ್ ಸಣ್ಣ ಪುಟ್ಟ ಅಪ್ಡೇಟ್ ಆಗಬೇಕಾಗಿತ್ತು, ಅದು ಟೈಮ್ ತಗೊಂಡಿದೆ. ಒಂದೇ ದಿನಕ್ಕೆ ರಿಫಾರ್ಮೇಶನ್ ಆಗೋದಿಲ್ಲ.
ರಿಫಾರ್ಮೇಶನ್ ಟೈಮ್ ತಗೊಂಡಿದೆ, ಇದು ಹಾಗೆ ಆಗುತ್ತೆ. ಆಮೇಲೆ ಇನ್ನೊಂದು ವಿಷಯ, ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ಇದೆಲ್ಲ ಸಕ್ಸಸ್ ಆಗ್ಬೇಕು ಪ್ರೋಗ್ರಾಮ್ ಅಂದಾಗ, ಡಿಮಾನಿಟೈಸೇಷನ್ ಪ್ರೋಗ್ರಾಮ್ ಸಕ್ಸಸ್ ಆಗ್ಬೇಕು ಅಂದಾಗ, ಅಲ್ಲಿ ನೇತ್ರ ಅನ್ನೋರು ಫೋನ್ ಮಾಡಿದಾಗ ಹೇಳಿದ್ರು, ನಾವು ತರಕಾರಿ ತಗೋಬೇಕಾದ್ರೆ ತರಕಾರಿ ಅಂಗಡಿಯವ್ರ ಜೊತೆ ಇವತ್ತಿನ ದಿವಸ ನಾನು ಪೇಟಿಎಂ ಥ್ರೂ ಮತ್ತೆ ಇದ್ರ ಥ್ರೂ ವಹಿವಾಟು ನಡೆಸ್ತಾ ಇದೀವಿ, ಆ ಹುಡುಗ ಬೇರೆಯವ್ರಿಗೂ ಹೇಳ್ಕೊಡ್ತಾರೆ ಅಂತ. ಸೊ ಸಾರ್ವಜನಿಕರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು. ಒಂದು ಜಾಗೃತಿ ಬೇಕು ಸಾರ್ವಜನಿಕರಲ್ಲಿ ಅಂತ. ಮೈಸೂರಿಂದ ಇನ್ನೊಂದು ಕಾಲ್ ಇದೆ, ನಾಗೇಂದ್ರ ಅಂತ. ನಾಗೇಂದ್ರ ಅವರೇ ನಮಸ್ಕಾರ. ನಮಸ್ಕಾರ. ಹೇಳಿ ಸರ್. ಮೇಡಮ್, ಈ ಡಿಸೆಂಬರ್ 30 ಕಳೆದ್ಮೇಲೆ ಈಗ ನಾವು ಕೇಳಿದಷ್ಟು ಹಣ ಬ್ಯಾಂಕಲ್ಲಿ ಕೊಡ್ತಾರಾ? ಡಿಸೆಂಬರ್ 30 ಕಳೆದ್ಮೇಲೆ, ಅದು ಡಿಸೆಂಬರ್ 30ರ ನಂತರನೇ ಗೊತ್ತಾಗತ್ತೆ ಈಗ. ಯಾಕಂದ್ರೆ ಸದ್ಯಕ್ಕೆ ನಮಗೆ ಗೊತ್ತಿರೋದು ಡಿಸೆಂಬರ್ 30 ತನಕ ಡೆಡ್ ಲೈನ್ ಇರೋದು ಅಂತ. ಹೌದಾ ಅಲ್ವಾ? ಮೇಡಮ್, ಈ ಮೋದಿ ಅವ್ರು ಮಾಡಿರೋದು, ನೋಟ್ ಬ್ಯಾನ್ ಮಾಡಿರೋದು ಫೇಲ್ ಆಗೈತೆ, ಹಣ ಏನ್ ಕಟ್ಬೇಡಿ ಹಳೇದೇ ಚಲಾವಣೆಗೆ ಬರ್ತದೆ ಅಂತ ಹೇಳ್ತಾವ್ರಲ್ಲ, ನಿಜವಾ ಸುಳ್ಳು? ಸರ್, ಅದ್ರ ಬಗ್ಗೆ ಏನು ಸರ್ಕಾರದಿಂದ ಆಗ್ಲಿ RBI ಇಂದ ಆಗ್ಲಿ ರೂಮರ್ಸ್ಗಳು. ದಯವಿಟ್ಟು ನಿನ್ನೆ ಮನ್ ಕಿ ಬಾತ್ ನ ಒಂದ್ ಸ್ವಲ್ಪ ಕೇಳಿ. ಅವರು ಮನ್ ಕಿ ಬಾತ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ನರೇಂದ್ರ ಮೋದಿ ಅವರು ಸಾಕಷ್ಟು ರೂಮರ್ಸ್ ಹಬ್ಬಿಸ್ತಾ ಇದಾರೆ. ಆ ರೀತಿ ಯಾವುದೇ ಒಂದು ಡಿಸಿಷನ್ ಸರ್ಕಾರ ತಗೊಂಡಿರಲ್ಲ. ಸೊ ಆ ಕಾರಣದಿಂದ ನಿಮ್ಮ ಹತ್ರ ಯಾವ್ದಾದ್ರು ಹಳೆ ನಗದು ಇದ್ರೆ ಅದನ್ನ ಡೆಪಾಸಿಟ್ ಮಾಡ್ಬಿಡಿ ಬ್ಯಾಂಕ್ ಅಲ್ಲಿ. ಸರಿ ಸರಿ ಸರಿ. ಎಸ್, ಥ್ಯಾಂಕ್ ಯು ನಾಗೇಂದ್ರ ಅವರೇ, ಥ್ಯಾಂಕ್ ಯು. ಎಸ್, ಇದ್ರ ಜೊತೆಗೆ ರೂಮರ್ಸ್ ಗಳು ಕೂಡ ಹೆಂಗ್ ಹಬ್ಬತ್ತೆ ಅಂದ್ರೆ, ಯಾಕಂದ್ರೆ ಜನ ಅದನ್ನ ಇಟ್ಕೊಂಡು ಕುತ್ಕೊಳ್ಳೋದು, ಬ್ಯಾಂಕಿಗೆ ಡೆಪಾಸಿಟ್ ಮಾಡದೇ ಇರೋದು, ಅಥವಾ ಡಿಸೆಂಬರ್ 30 ತನಕ ಎಕ್ಸ್ಟೆಂಡ್ ಆಗತ್ತೆ, ನಂತರನೂ ಎಕ್ಸ್ಟೆಂಡ್ ಆಗತ್ತೆ ಅಂತ ಅನ್ಕೊಳ್ಳೋದು. ಎಸ್, ಈಗ ಸದ್ಯಕ್ಕಿರೋ ಡೆಡ್ ಲೈನ್ ಅಂದ್ರೆ ಡಿಸೆಂಬರ್ 30 ಒಳಗೆ ಹಣವನ್ನ ಡೆಪಾಸಿಟ್ ಮಾಡಬೇಕು ಅನ್ನೋದು. ಅಥವಾ ಈಗ ಹಳೆ ನೋಟೆ ಮತ್ತೆ ಚಾಲ್ತಿಗೆ ಬರುತ್ತೆ ಅಂತ ಯಾವ ವಿಚಾರ ಕೂಡ ಈಗಂತೂ ಪ್ರಸ್ತಾಪ ಇಲ್ಲ. ಹಾಗಾಗಿ ಆ ಯಾವ ರೂಮರ್ಸ್ಗೂ ಜನ ಕೂಡ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮ್ಮ ಹತ್ರ ಇರೋ ಹಳೆ ನೋಟ್ಗಳನ್ನ ನೀವು ಬ್ಯಾಂಕ್ಗಳಿಗೆ ಡೆಪಾಸಿಟ್ ಮಾಡಿ. ಇನ್ನು 4 ದಿನಗಳು ಮಾತ್ರ ಬಾಕಿ ಇರೋದ್ರಿಂದ. ಎಸ್ ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎನಿ ಡೌಟ್ಸ್, ಏನೇ ಒಂದು ಸಮಸ್ಯೆಗಳಿರ್ಲಿ, ಗೊಂದಲಗಳಿರ್ಲಿ, ಕರೆ ಮಾಡಿ ನೀವು ನಮಗೆ ಪ್ರಶ್ನೆಯನ್ನ ಕೇಳಬಹುದು. ಯಾಕಂದ್ರೆ ಉತ್ತರ ಕೊಡ್ತಾರೆ, ಸರಿಯಾದ ಉತ್ತರ ನಿಮಗೆ ಸಿಗತ್ತೆ ನಿಮ್ಮ ಪ್ರಶ್ನೆಗೆ. ಒಂದು ಚಿಕ್ಕ ಬ್ರೇಕ್ ತಗೋತೀವಿ. ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಶುಭಯಾತ್ರಾ ಹಾಲಿಡೇಸ್ ರವರಿಂದ ಶಿರಡಿ ವಿಶೇಷ ಪ್ರವಾಸಗಳು. ಎಸಿ ವೋಲ್ವೋ ಲಕ್ಸುರಿ ಬಸ್, ಶುಚಿಯಾದ ಕೊಠಡಿಗಳು ಹಾಗೂ ಊಟದ ವ್ಯವಸ್ಥೆಯೊಂದಿಗೆ 3 ದಿನ ಹಾಗೂ 2 ರಾತ್ರಿಗಳ ವಿಶೇಷ ಯಾತ್ರೆ. ಈಗಲೇ ಕರೆ ಮಾಡಿ 9741607877. 3 ದಶಕಗಳಿಗೂ ಹೆಚ್ಚಿನ ರಾಜಕೀಯ ಜೀವನ ಅನುಭವ, ಕಾಂಗ್ರೆಸ್ ಸೇರಿ ಸಿಎಂ ಆದ ಸಿದ್ದರಾಮಯ್ಯ ಸಾಧನೆ ಏನು? ಸಿದ್ದು ತವರು ಜಿಲ್ಲೆಗೆ ಕೊಟ್ಟ ಕೊಡುಗೆಗಳೇನು? ಅಭಿವೃದ್ಧಿ ಆಗಿದ್ಯಾ? ಜನ ನೀಡೋ ಮಾರ್ಕ್ಸ್ ಎಷ್ಟು? ರಸ್ತೆ, ನೀರು, ಆರೋಗ್ಯ, ಶಿಕ್ಷಣ, ಉದ್ಯೋಗ, ಉದ್ದಿಮೆ ಎಲ್ಲ ಸರಿ ಹೋಗಿದ್ಯಾ? ಇಲ್ಲ ಇದ್ದಂತೆ ಇದೆಯಾ? ಯಥಾ ರಾಜ ತಥಾ ಪ್ರಜಾ, ಸಂಜೆ 6:30ಕ್ಕೆ. ಬ್ರೇಕ್ನ ನಂತರ ನೋಟ್ಯಂತರ ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಒಟ್ಟಾರೆ ಈಗಾಗಲೇ ನೋಟ್ ಬ್ಯಾನ್ ಆಗಿ ಸಾಕಷ್ಟು ದಿನಗಳು ಕಳೆದು ಹೋಗಿದೆ. ಆದರೆ ಕೆಲವೊಂದಷ್ಟು ಸಮಸ್ಯೆಗಳು ಇನ್ನೂ ಕೂಡ ಜೀವಂತವಾಗಿದೆ. ಈ ಸಮಸ್ಯೆಗಳ ಬಗ್ಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ನೀವು ಪಡ್ಕೋಬಹುದು. ಮೊದಲನೇದಾಗಿ ಮಂಡ್ಯದಿಂದ ಕರೆ ಮಾಡಿದ್ದಾರೆ ಗೋಪಿನಾಥ್ ಅಂತ. ನಮಸ್ಕಾರ ಗೋಪಿನಾಥ್ ಅವರ. ಗೋಪಿನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಸರ್.
ಮೇಡಮ್ ಈಗ ಎಲ್ಲ ಇದು ಹೇಳ್ತಾ ಇದಾರೆ, ವಾಣಿಯವ್ರು ಅಂತಾರೆ, ನೇತ್ರ ಅವ್ರು ಅಂತ ಇದಾರೆ, ಅಯ್ಯೋ ಯಾರು ಇಲ್ಲ, ಮೋದಿ ಅವ್ರು 10 ಹೆಜ್ಜೆ ಮುಟ್ಟಿದ್ದಾರೆ, 100 ಹೆಜ್ಜೆ ಮುಟ್ಟಿದ್ದಾರೆ, ಎಲ್ಲ ಸಹಕರಿಸ್ಬೇಕು ಅಂತ. ನಿಜವಾಗ್ಲೂ ಅವರೆಲ್ಲಾರು ಅವರು ಓನ್ ಕೆಲಸ ಮಾಡ್ತಾ ಇರ್ಬೋದು, ಇಲ್ಲ ಅವರ ಯಜಮಾನರುಗಳು ಸ್ಥಿತಿವಂತರಾಗಿರ್ಬೇಕು, ಇಲ್ಲ ಅವ್ರು ತಂದು ಹಾಕಿದ್ನ ಮನೇಲಿ ಆರಾಮಾಗಿ ಇದ್ ಮಾಡ್ಕೊಂಡು ಸಂಘ ಭಂಗ ಯಾವ್ದಂತ ಟೈಮ್ ಪಾಸ್ ಮಾಡ್ಕೊಂಡಿರ್ಬೋದು. ಆದ್ರೆ ನಿಮ್ಗೆ ಸಮಸ್ಯೆ ಆಗ್ತಾ ಇದೆ ಇವಾಗ ಅಂದ್ರೆ ಈಗ ನೋಟ್ ಬ್ಯಾನ್ ನಂತರ ನಿಮ್ಗಾಗಿದ್ದ ಸಮಸ್ಯೆಗಳೇನೇನು ಅಂತ? ಸಮಸ್ಯೆಗಳಿಂದ ಬೇಸನ್ ಇದೆ ಮೇಡಮ್. ನಾನೊಬ್ಬ ಸಾಮಾನ್ಯ ಮಧ್ಯ ವರ್ಗದ ಕುಟುಂಬದಿಂದಾಗಿ ಒಬ್ಬ ಬಡವರು ಏನ್ ಕೆಲಸ ಇದ್ ಮಾಡ್ತಾ ಇದಾರೆ. ಈಗ ಒಬ್ಬ ಕೂಲಿ ಕೆಲಸ ಮಾಡೋಣ ಆಗ್ಬೋದು, ಒಬ್ಬ ತರಕಾರಿ ಮಾರೋಣ ಆಗ್ಬೋದು, ಬೆಳಗ್ಗೆಯಿಂದ 200-300 ರೂಪಾಯಿ ಕೂಲಿ ಬಿಟ್ಬಿಟ್ಟು ಬಂದ್ರು ಬ್ಯಾಂಕ್ ಮುಂದೆ ನಿಂತ್ಕೋತಾ ಇದ್ದಾನೆ, ಆಯ್ತಾ. ಅವ್ನ್ಗೆ ಯಾರು ಉತ್ತರ ಇಲ್ಲ. ಅಲ್ಲ ಸೆಕ್ಯೂರಿಟಿ ಅವರು ಮತ್ತೆ ಹಿಂದಿರ್ದು ಅಲ್ಲಿ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಇಂದಿರ್ದು ಬ್ಯಾಂಕ್ ಮ್ಯಾನೇಜರ್ ವರ್ಗು ಎಲ್ಲಾರು ಅವರೇ ಸುಪ್ರೀಂ ಆಗ್ಬಿಟ್ಟಿದ್ದಾರೆ. ಈಗ ಅವರೇ ಅಧಿಕಾರಿ ವರ್ಗ, ಅವರೇ ಸುಪ್ರೀಂ ಕೋರ್ಟ್ ಜಡ್ಜು, ಅವ್ರು ಹೇಳ್ದಂಗೆ ಅವ್ರು ಮಾತಾಡೋ ಮಾತುಗಳು, ಅವ್ರ ಅನ್ನ ಇವ್ರ ಮನೆ ದುಡ್ಡು ತಗೊಳಕ್ಕೆ ಅವ್ರ ಅನ್ಬಾರ್ದು ಅನ್ನಿಸ್ಕೊಂಡು ಇದ್ ಮಾಡ್ತಾ ಇದಾರೆ. ಎಷ್ಟು ATM ಗಳಲ್ಲಿ ಇವತ್ತು ದುಡ್ಡಿದೆ, ಎಷ್ಟು ATM ಗಳಲ್ಲಿ ಇವತ್ತು ಕರೆಕ್ಟ್ ಆಗಿ ದುಡ್ಡು ಸಿಗ್ತಾ ಇದೆ. ಎಲ್ಲ ಲೈನ್ ಮಾಡಿ ಎಲ್ಲಾರು ಸುಮ್ನೆ ಅಂತ ಇದಾರೆ, ಅಯ್ಯೋ ಮಾಡಿ 10 ದಿವಸ ಕಷ್ಟ ಪಡ್ಕೋತೀವಿ, ತಿನ್ಕೋತೀವಿ, 100 ದಿವಸ ಕಷ್ಟ ಪಟ್ಟು ನಾವು ಸಹಿಸ್ಕೋತೀವಿ ಅಂತ. ಈಗ ಎಷ್ಟು ಜನ ಇವತ್ತು 40 ಕೋಟಿ ಜನ ಇವತ್ತು ಅಕೌಂಟ್ ಇಲ್ದೇ ಇದಾರೆ, ಅನಕ್ಷರ. ಇವತ್ತು ನಮ್ಮ ಮನೇಲಿ ಎಲ್ಲರೂ ಎಜುಕೇಟೆಡ್. ನಮ್ಮ ಅಮ್ಮನ್ಗೆ ಇವತ್ತು ಮೊಬೈಲ್ ಆನ್ ಮಾಡಿ ಯಾರು ನಮ್ಮ ಅಕ್ಕದಿರೋ ರಿಂಗ್ ಮಾಡಿದ್ರೆ ಅದನ್ನ ಆನ್ ಮಾಡಿ ಕೇಳಕ್ ಬರಲ್ಲ ನಮ್ಮ ಅಮ್ಮನ್ಗೆ, ಗೊತ್ತಾಯ್ತಾ. ಇವ್ರು ಸುಮ್ನೆ ಮಾತಾಡ್ತಾರೆ. ಇವ್ರು ಮಾಡಿದ್ದು ಎಂತ ಮೋದಿ ಮಾಡಿ ಸುಮ್ನಿರ್ನಾರ್ದೆ ಅದೇನಂತಾರಲ್ಲ. ಇವತ್ತೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಮೇಡಮ್. ಒಂದು ಅಂಗಡಿ ಆಗ್ಲಿ, ಒಂದು ಪಿಚ ಟಾಕೀಸ್ ಆಗ್ಲಿ, ಅಲ್ಲೇನ್ ನೋಡ್ಬೋದು, ಬೆಂಕಿಗೆ ಅಂತ ಅಂದ್ಬಿಟ್ಟು ಒಂದು ಮಣ್ಣು ಇಟ್ಟಿರ್ತಾರೆ, ಒಂದು ವಾಟರ್ ಇರ್ತಾರೆ. ಯಾಕೆ? ಅಕಸ್ಮಾತ್ ಬೆಂಕಿ ಹತ್ಕೊಂಡ್ರೆ ಅದನ್ನ ಆರ್ಸಕ್ಕೆ ಅಂತ ಮಡಗಿರ್ತಾರೆ ಅಲ್ವಾ. ಅದೇ ತರ ಇವ್ರು ನೋಟ್ ಬ್ಯಾನ್ ಮಾಡಿದ ಮೋದಿ ಯಾವುದೇ ಕಾರಣಕ್ಕೆ ವಿರೋಧ ಇಲ್ಲ. ಅದನ್ನೇ ಪ್ರಿಕಾಷನ್ ತಗೊಂಡು ಫಸ್ಟ್ 100 500 ಏನಿದೆ ಅದನ್ನ ಬಿಟ್ಬಿಟ್ಟು ಆಮೇಲೆ ಬ್ಯಾನ್ ಮಾಡ್ಬೇಕಾಗಿತ್ತು ಇವರು. ಗೋಪಿನಾಥ್ ಅವರೇ ನವೆಂಬರ್ 8ನೇ ತಾರೀಕು ಈ ನಿರ್ಧಾರ ಹೊರಬಂತು ಅಲ್ವಾ. ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ಸಮಸ್ಯೆಗಳು ಏನೇನು ಅನ್ನೋದು ಗೊತ್ತಾಗಿದೆ ನಮ್ಗೂನು. ಆದ್ರೆ ಅವತ್ತು ಕಂಪೇರ್ ಮಾಡಿದ್ರೆ ಇವತ್ತಿನ ತನಕ ಸಮಸ್ಯೆಗಳ ಬಗೆಹರಿದಿದೆ ಸ್ವಲ್ಪ ಮಟ್ಟಿಗಾದ್ರು ಅಂತ ಅನ್ಸುತ್ತಾ? ಹಾಗೆ ಇದೆಯಾ? ಯಾವ್ದು ಮೇಡಮ್ ಬಂದ್ ಮಂಡ್ಯದಲ್ಲಿ ನೋಡಿ ಮೇಡಮ್, ಎಲ್ಲ ಒಂದು ATM ಗಳಿಗೆ ಸ್ಥಿತಿ ಮಾಡ್ಬೇಕು, ಹೆಗಲ ಮೇಲೆ ಬೋರ್ಡ್ ಹಾಕೊಂಡು ನಿಂತಿದೆ, ನೋ ಕ್ಯಾಶ್ ಅಂತ. ನೀವೇ ಅನ್ಸುತ್ತೆ ಆ ಕಡೆ ಮಂಡ್ಯ ಕಡೆನೆ ಅನ್ಸುತ್ತೆ ATM ಗಳಿಗೆ ಸ್ಥಿತಿ ಮಾಡಿದ್ದು ಅಲ್ವಾ? ಅಲ್ಲಿ ಏನ್ ಎಲ್ಲ ಮೇಡಮ್ ನಿಜವಾಗಿ ಮೇಡಮ್ ತಿಥಿ ಮಾಡಿದೀವಿ, ಅದಕ್ಕೆ ಖರ್ಚು ಮಾಡಕ್ಕೆ ತಿಥಿ ಮಾಡಕ್ಕೆ ಅದಕ್ಕೂ ಕಾತಿಲ್ವಲ್ಲ ಮೇಡಮ್. ಪುರಿಯಾರೆ ಅಟ್ಲೀಸ್ಟ್ ಒಂದು ಪುರಿ ಹಚ್ಕೊಂಡು ಕಾತಿಲ್ವಲ್ಲ ಮೇಡಮ್. ಓಕೆ, ಈಗ ಮೋದಿ ಅವರು ಹೇಳಿದ್ರು ಪ್ರಧಾನಿ, ಓಕೆ 30ನೇ ತಾರೀಕು ತನಕ ಟೈಮ್ ಕೊಡಿ, ಎಲ್ಲಾ ಸಮಸ್ಯೆ ಬಗೆಹರಿಯುತ್ತೆ ಅಂತ. ಇವತ್ತು 26ನೇ ತಾರೀಕು, 4 ದಿನ ಮಾತ್ರ ಬಾಕಿ ಇದೆ. ಸಮಸ್ಯೆ ಬಗೆಹರಿಬಹುದಾ? ಕಾರಣಕ್ಕೂ ಆಗಲ್ಲ ಮೇಡಮ್, ಯಾವ್ದೇ ಕಾರಣಕ್ಕೂ ಬರ್ಕೊಟ್ಬಿಡ್ತೀನಿ ಬೇಕಾರೆ ಅಲ್ವಾ. ಮೋದಿ ಅವರು ಇವತ್ತು ಉತ್ತರ ಪ್ರದೇಶ ಕಡೆ 5,000 ಕೋಟಿ ರಿಲೀಸ್ ಮಾಡಿದ್ದಾರೆ ಎಲೆಕ್ಷನ್ ಇದ್ ಮಾಡಕ್ಕೆ. ಇದೇನಾ ಮೋದಿ ಮಾಡಿದ ಕೆಲಸ? ವಿದ್ಯಾವಂತ ಜನರು, ಮಧ್ಯವರ್ಗ ಜನರುಗಳು ದೊಡ್ಡಾಗ ಹೇಳ್ತಾ ಇದ್ರಲ್ಲ ಅಲ್ಲಿ ಕುತ್ಕೊಂಡು 10 ದಿವಸ ಕಷ್ಟ ಪಡ್ತೀನಿ. ಅವ್ರು ಯಾರು ನಿಜವಾಗ್ಲೂ ಅವ್ರ ಮನೇಲಿ ಅವ್ರು ಕಷ್ಟಪಟ್ಟಿರಲಿಲ್ಲ. ಆರಾಮ ಮನೇಲಿ ಇಟ್ಕೊಂಡು ಅವ್ರ ಯಜಮಾನ ತಂದಾಕನ್ನ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬೆಳಗಾದ್ರೆ ಪಬ್ಬು ಸಾಯಂಕಾಲ ಹೋಗಿ ಅದನ್ನ ಮಜಾ ಮಾಡ್ತಾರವ್ರು. ನಿಜವಾಗಿ ಜನಗಳು ಕಷ್ಟಪಡ್ತಾರೆ. ಯಾರದಿದೆ ಭ್ರಷ್ಟಾಚಾರ ದುಡ್ಡು ಇಲ್ಲಿ ಜನ ಯಾರು ಈ 5 ನಿಮಿಷ ಮುಂದೆ ಚಂದ್ರಶೇಖರ್ ಅಂತ ಫೋನ್ ಮಾಡಿದ್ರು. ನಿಜವಾಗ್ಲೂ ಹೊಟ್ಟೆ ಹೊರಿತದೆ ಅಂತ ಚಂದ್ರಶೇಖರ್ಗಳು 1000 ಜನ ಇದ್ದಾರೆ, ಕೋಟಿ ಗಟ್ಟಲೆ ಇದಾರೆ, ಗೊತ್ತಾಯ್ತಾ. ಇವತ್ತು ATM ಪೇಟಿಎಂ ಅಂತ ಇದ್ರಲ್ಲ, 1 ನಿಮಿಷ ATM ಪೇಟಿಎಂ ಅಂತ ಇದ್ರಲ್ಲ, ಅದನ್ನ ಬಂಡವಾಳ ಶಾಹಿಗಳು ಮಾಡ್ಕೊಂಡು ಇವತ್ತು ದಿವಸ ಎಷ್ಟೆಷ್ಟೋ ವ್ಯಾಲೆಟ್ ಗಳು ಬಂದಿದೆ. ಆ ನಂಬರ್ ಕೊಟ್ಟಿದ್ರೆ ಇಮಿಡಿಯೇಟ್ ಆಗಿ 25,000 50,000 ಎಗರೋಗ್ತಾ ಇದೆ. ಏನ್ ಮಾಡ್ತೀರಿ? ಅದಕ್ಕೇನ್ ಮಾಡ್ತೀರಿ ಕಾನೂನು? ಅದಕ್ಕೇನ್ ಮಾಡ್ತೀರಿ ಸೈಬರ್ ಅವರು? ಒಂದ್ರ ಜೊತೆ 1,000 ಸಮಸ್ಯೆಗಳೇ ಉದ್ಭವ ಆಗ್ತಾ ಇದೆ. ಎಲ್ಲಿಂದ ಮಾಡ್ಬೇಕಾಗತ್ತೆ ಮೇಡಮ್ ಇದು? ಅನಾಚಾರಕ್ಕೆ ನಮ್ಮನೆ ಕೆಲಸ ಕಷ್ಟಪಟ್ಟು ಹೊಟ್ಟೆ ಬಿಟ್ಟ ಕೆಲಸನ ಯಾರ ಮೇಲೆ ಯಾರಿಗೆ ದ್ರೋಹಣೆ ಮಾಡ್ತಾ ಇದ್ರೆ? ಇವ್ರು ಹೇಳಿದ್ದೇನು ಬ್ಯಾಕ್ ಮನಿ ತರ್ತೀನಿ ಅಂತ ತಂದ್ರ? ಇವತ್ತು ದಿವಸ ಅಂಬಾನಿ ಆಗ್ಲಿ ಯಾರು ಸೂಟು ಪೋಟ್ ಹಾಕೊಂಡಿರೋ ಒಬ್ಬರು ತರ್ತೀವಿ ಅಂತ ಜೀವನ ನಿಂತ್ಕೊಂಡಿರೋ ಒಬ್ಬರನ್ನ ತೋರಿಸ್ಬಿಡಿ ಅಂತ ನಾನು ಬೇಕಾರೆ ಇವತ್ತೇ ನಾನು ಹ್ಯಾಂಗ್ ಮಾಡ್ಕೊಬಿಡ್ತೀನಿ. ಮೈಸೂರು ಬೆಂಗಳೂರು ರೋಡ್ ನಿಂತ್ಕೊಂಡ್ಬಿಟ್ಟು ಯಾರು ಸೂಟು ಪೋಟ್ ಹಾಕೊಂಡಿರೋ ಬಂದು ಇವತ್ತು ನಿಂತ್ಕೊಂಡಿದ್ದಾರೆ. ಯಾನ್ ರಾಜಕೀಯದವ್ರು ಬಂದು ನಿಂತ್ಕೊಂಡಿರೋ ಬೆಳಗ್ಗೆಯಿಂದ ಸಂಜೆ ಗಂಟ ಮುದುಕಿಗಳು, ಒಬ್ಬ ವಯಸ್ಸಾದವ್ರು, ವೃದ್ಧಾಪಿಗಳು ಪ್ರತಿಯೊಂದು ಜನ ನಿಂತ್ಕೊಂಡ್ರೆ ಅವ್ರು ನೋಡ್ರೆ ಹೊಟ್ಟೆ ಉರಿಯುತ್ತೆ. ಆವತ್ತಿಂದ ಲೈನ್ ಸಿಕ್ಕಿಲ್ಲ ನನಗೆ ಪ್ರತಿಯೊಂದ್ ಸತಿ ಇದನ್ನ ಮಾತಾಡಕ್ಕೆ ಅಂತ. ಇದನ್ನ ಇವತ್ತು ಓಪನ್ ಆಗಿ ಹೇಳ್ತೀನಿ, ಓಪನ್ ಚಾಲೆಂಜ್ ನಾನು ಇವತ್ತು ಮಾಡ್ತೀನಿ. ನನ್ನ ನಂಬರ್ ತಗೊಳ್ಳಿ 9844160694. ಎನಿ ಟೈಮ್ ಎನಿವೇರ್ ಎಲ್ಲಿ ಬೇಕಾದ್ರೆ ಬಂದು ನನ್ನ ಬೇಕಾದ್ರೆ ಡಿಬೇಟ್ ಕೊಡಕ್ಕೆ ರೆಡಿ ನಾನು. ಏನ್ ಮಾಡ್ತಾ ಇದ್ರೆ ಇವರು ಮೋದಿ ಅವರು? ಅಲ್ಲ ಇವ್ರು ಮಾಡಿದ್ರೆ ಎಂತ ಕೆಲಸ ಗೊತ್ತಾ? ಆಪರೇಷನ್ ಸಕ್ಸಸ್, ಪೇಷಂಟ್ ಡೆಡ್. ಇದನ್ನ 100 ನಾನು ಹೇಳ್ತೀನಿ ನಾನು, ಗೊತ್ತಾಯ್ತಾ. ಇದು ಸುಮ್ನೆ ಮಾತಾಡೋದಲ್ಲ. ಯಾರ್ಯಾರೋ ಹೇಳ್ತಾರೆ, ಯಾರೋ ನೇತ್ರಾವತಿ, ಗೋದಾವರಿ, ಅಮ್ಮ ಅವರೆಲ್ಲ ಹೇಳೋದಲ್ಲ. ನಿಜ ಬಂದು ನೋಡಿ ಕೆಲಸಗಳಂತ. ಇವತ್ತು ಎಷ್ಟೋ ಜನ ಅಮಾಯಕರಿಗೆ ಮೊಬೈಲ್ ನಲ್ಲಿ ರಿಂಗ್ ಬಂದ್ರೆ ಅದನ್ನ ಗ್ರೀನ್ ಬಟನ್ ಒತ್ತಿ ಟಿವಿ ಮಡಿಗ ಗೊತ್ತಾಗಲ್ಲ, ಗೊತ್ತಾಯ್ತಾ. ಇವತ್ತು ಎಷ್ಟೋ ಜನ ಒಂದು ಚಲನ್ ಬಂದ್ಬಿಟ್ಟು ಇವತ್ತು ನೋಡಿ ಮಂಡ್ಯದಲ್ಲಿ ನೋಡಿದೀನಿ,
ತಾಯಿ ಅಂತ ನಿಂತ್ಕೊಂಡು ಆ ಚಲನ್ಗೆ ಪೆನ್ ಕೇಳ್ತಾ ಇದಾರೆ, ಯಾರು ಕೊಡ್ತಾ ಇಲ್ಲ. ಇನ್ನೇನ್ ಮೇಡಮ್ ಇಲ್ಲಿ ಬಂದು ಸಹಾಯ ಮಾಡ್ತಾರೆ ಅವರು? ಅಲ್ಲ ಗೋಪಿನಾಥ್ ಅವ್ರೆ, ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, 1.5 ತಿಂಗಳು ಏನೇನಿದೆ ನಿಮ್ ಮನ್ಸಲ್ಲಿ ಆಕ್ರೋಶ ಎಲ್ಲ ಒಂದೇ ಸಲ ಹೊರಗೆ ಹಾಕ್ಬಿಟ್ರಿ ನೀವು, ಆಯ್ತಾ? ಇವಾಗ ಇಷ್ಟೆಲ್ಲ ಸಮಸ್ಯೆಗಳನ್ನ ಹೇಳ್ತಾ ಇದ್ದೀರಾ, ಅದ್ರ ಮಧ್ಯೆ ನೀವು ಕೂಡ ಒಂದ್ ಮಾತನ್ನ ಹೇಳ್ತಾ ಇದ್ದೀರಾ, ನೋಟ್ ಬ್ಯಾನ್ ಏನಿದೆ ಇದು ತುಂಬಾ ಒಳ್ಳೆ ನಿರ್ಧಾರ ಅಂತ. ಈಗ ಯಾವ್ದನ್ನ ತಗೋಬೇಕು ನಾವು? ನೋಟ್ ಬ್ಯಾನ್ ಮಾಡೋದು ಒಳ್ಳೆ ನಿರ್ಧಾರ, ಆದರೆ ಸಮರ್ಪಕವಾಗಿ ನಿರ್ವಹಿಸಬೇಕಾದವ್ರು ಯಾರು? ಅದನ್ನ ಮಾಡಿಲ್ವಲ್ಲ. ನೀವ್ ಏನ್ ಹೇಳಕ್ ಹೊರಟಿದ್ದೀರಾ ಅಂದ್ರೆ ನೋಟ್ ಬ್ಯಾನ್ ಒಳ್ಳೆ ನಿರ್ಧಾರ, ಆದ್ರೆ ಇನ್ನೊಂದಷ್ಟು ಪೂರ್ವ ತಯಾರಿ ಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ಪೂರ್ವ ತಯಾರಿ ಅಲ್ಲ ಮೇಡಮ್, ಫಸ್ಟೇ ಮೇಡಮ್. ಈಗ ನಮ್ಮ ಮನೇಲಿ ಈಗ ನಿಮ್ಮ ಮಕ್ಕಳು ಅವರು ಶಾಲೆಗೆ ಹೋಗ್ತಿರಲ್ಲ ಮೇಡಮ್, ಈಗ ಒಂದ್ ಮನೆಗೆ ಒಂದು ಸ್ಕೂಲ್ ಬಸ್ ಮನೆಗೆ ಬಂದು ಹತ್ತಿಸ್ಕೊಂಡು ಹೋಗುತ್ತೆ. ಮಗು ಸ್ಕೂಲ್ಗೆ ಹೋಗಿ ಬರೋ ಗಂಟ ನಿಮ್ ನಿಮ್ದಾಗಿರ್ತಾರೆ, ನೀವು ಬರ್ತಾರೆ ಸ್ಕೂಲ್ ಬಸ್ ಅಲ್ಲೇ. ಅದು ಪ್ರಿಕಾಷನ್ ಯಾರಿರ್ತಾರೆ? ಮಗು ಇಳಿಯುವಾಗ ಹತ್ತಿಸುವಾಗ ಹೆಂಗೆ ಡವ ಅನ್ನೋದಿಲ್ವಾ? ಹಂಗೆ ಎತ್ತು ಮಕ್ಕಳಿಗೆ ನಿರ್ವಹಿಸಬೇಕಿತ್ತು ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಗೋಪಿನಾಥ್ ಅವರೇ, ಥ್ಯಾಂಕ್ ಯು. ಎಸ್, ಒಂದ್ ಕಡೆ ಅಲ್ಲ, ಅವ್ರವ್ರ ಅಭಿಪ್ರಾಯ ವ್ಯಕ್ತಪಡಿಸೋದು ಅದು ಅವ್ರವ್ರಿಗೆ ಬಿಟ್ಟಿದ್ದು. ಈಗ ಇದಕ್ಕೂ ಹಿಂದೆ ಕಾಲ್ ಮಾಡಿದಂತವ್ರ ಬಗ್ಗೆನು ಹೇಳ್ತಾ ಇದ್ರು ಗೋಪಿನಾಥ್ ಅವರು, ಅದು ಅವ್ರಿಗೆ ಬಿಟ್ಟಿದ್ದು. ಯಾಕಂದ್ರೆ ಕೆಲವರು ಏನ್ ಹೇಳ್ತಾರೆ, ಇದರಿಂದ ಏನು ಸಮಸ್ಯೆ ಆಗ್ತಾ ಇಲ್ಲ, 24,000 ಕೊಡ್ತಾರೆ, ಅದಕ್ಕಿಂತ ಜಾಸ್ತಿ ಅಂದ್ರೆ ಮಧ್ಯಮ ವರ್ಗದವ್ರಿಗೆ ಇನ್ನೇನ್ ಖರ್ಚಿರುತ್ತೆ, ಹಾಗಾಗಿ ಅಂತ ಸಮಸ್ಯೆ ಏನಿಲ್ಲ ಅಂತ. ಆದ್ರೆ ಇನ್ನೂ ಕೆಲವರು ಹೇಳ್ತಾರೆ, ತೀರಾ ಎಮರ್ಜೆನ್ಸಿ ಅಂದಾಗ್ಲೂ ನಮ್ ಕೈಗೆ ದುಡ್ಡು ಸಿಕ್ಕಿಲ್ಲ. ಈ ಎಮರ್ಜೆನ್ಸಿಗಳು ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ. ಅದು ಹೆಲ್ತ್ ಎಮರ್ಜೆನ್ಸಿ ಇರ್ಬೋದು, ಕೆಲವರು ಮಕ್ಕಳ ಮದುವೆ ಅಂತ ಅಂದಾಗ. ಅದೆರಡು ವಿಷಯಕ್ಕೆ ನಾನು ಉತ್ತರ ಹೇಳ್ತೀನಿ. ಹೆಲ್ತ್ ಎಮರ್ಜೆನ್ಸಿ ಒಂದು ನೋಡಿ, ಹಾಸ್ಪಿಟಲ್ಸ್ ಅಲ್ಲಿ ಡಿಸೆಂಬರ್ 20th ತನಕನು 15th ತನಕನು ಟೈಮ್ ಇತ್ತು, ಆಯ್ತಾ? ಅದುವರೆಗೂ 500,000 ಕೆಲವೊಂದ್ ಕಡೆ ಹಾಸ್ಪಿಟಲ್ ಅದು ಸಮಸ್ಯೆ ಆಯ್ತು. ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ಸದಾನಂದ ಗೌಡ್ರು ಕೇಂದ್ರ ಸಚಿವರು, ಅವರ ಬ್ರದರ್ ಒಬ್ರು ತೀರ್ಕೊಂಡಂತ ಸಂದರ್ಭದಲ್ಲೂ ಕೂಡ ಈ ನೋಟ್ ಬ್ಯಾನ್ ಆದ ನಂತರದ್ದು ಅವರು ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡಿದ್ರು, ಚೆಕ್ ಕೊಟ್ಟೆ ಸರಿ ಹೋಯ್ತು ಅಂತಾನು ಹೇಳಿದ್ರು ಅವರು, ಆಯ್ತಾ? ಈಗ ಎರಡನೇದು ನೀವ್ ಹೇಳಿದ್ದು ಇನ್ನೊಂದು, ಪೆಟ್ರೋಲ್ ಬಂಕ್ ಗಳಲ್ಲೂ ಕೂಡ ಚಲಾವಣೆ ಕೊಟ್ಟಿದ್ರು. ಈಗ ಗೋಪಿನಾಥ್ ಅವರು ಮಾತಾಡಿದ್ರಲ್ಲಿ ಅವರು ನೀವು ಪರ್ಸನಲ್ ಒಪಿನಿಯನ್ ಅಂತ ಹೇಳಿದ್ರಲ್ಲ, ಅದು ಸತ್ಯ. ಅದು ಅವರಿಗೆ ಗೋಪಿನಾಥ್ ಅವರು ಈ ಹಿಂದೆ ಕರೆ ಮಾಡದಂತವ್ರ ಬಗ್ಗೆ ಹೇಳಿದ್ರು, ಮನೇಲಿ ಕುತ್ಕೋತಾರೆ, ಅಡಿಗೆ ಮಾಡ್ತಾರೆ, ಅವ್ರಿಗೆ ಏನ್ ಗೊತ್ತಿಲ್ಲ. ಅವ್ರು ಗೋಪಿನಾಥ್ ಅವ್ರದ್ದು ಪರ್ಸನಲ್ ಒಪಿನಿಯನ್, ಇನ್ನೊಬ್ಬರದ್ದು ಪರ್ಸನಲ್ ಒಪಿನಿಯನ್. ಕೆಲವ್ರದ್ದು ಮಂತ್ಲಿ ಖರ್ಚು ಬೇರೆ ಇರುತ್ತೆ, ಇನ್ನು ಕೆಲವ್ರದ್ದು ಹಣ ಪೂರೈಕೆ. ಅಲ್ಲ, ನಾನೇನ್ ಕೇಳ್ಕೊಳ್ಳೋದು, ಈಗ ಗೋಪಿನಾಥ್ ಅವ್ರು ಇರ್ಬೋದು, ಈ ತರ ಕಷ್ಟದಲ್ಲಿ ಇರೋರು, ಚಂದ್ರಶೇಖರ್ ಅವ್ರಿಗೆ ಬೇರೆಯವ್ರು ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ JP ಅವರೇನೆ ನಂಬರ್ ಫ್ಲಾಶ್ ಮಾಡಿದ್ರು, ಎಲ್ಲ ಮಾಡಿದ್ರು. ಈ ರೀತಿ 4-5 ಜನ ಹೆಲ್ಪ್ ಮಾಡಿ ಮಾಡ್ಬೇಕು ನಾವು. ಅದೇ ರೀತಿ ಗೋಪಿನಾಥ್ ಅವರು ಹೇಳೋದು, ಸಾಕಷ್ಟು ಜನಕ್ಕೆ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು. ಈಗ ನಾವು ಒಂದು ಡಿಜಿಟಲ್ ಕ್ಯಾಂಪೇನ್ಗೆ ಹೋಗ್ತಾ ಇರ್ಬೇಕಾದ್ರೆ ಅವ್ರು ಕೇಳ್ತಿರೋದು, ಪ್ರಧಾನಮಂತ್ರಿ ಅವರು ಅಲ್ಲಿ ಕೇಂದ್ರ ಸರ್ಕಾರದಿಂದ ಕೇಳ್ತಿರೋದು ಇಷ್ಟೇ, ನೀವು 5 ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರೆ ದಯವಿಟ್ಟು 3ನ್ನ ಡಿಜಿಟಲಿಗೆ ತನ್ನಿ, ಇನ್ನು ಬರೋ ದಿನಗಳಲ್ಲಿ 3ನ್ನ ಡಿಜಿಟಲಿಗೆ ತನ್ನಿ. ಇದರಿಂದ ಸಾಕಷ್ಟು ಈ ಮುಂದಕ್ಕೆ ಈ ಗೋಪಿನಾಥ್ ಅವ್ರು ಏನ್ ಹೇಳಿದ್ರಲ್ಲ, ಈ ಸಮಸ್ಯೆಗಳು ಇರಬಹುದು, ಒಂದೊಂದು ಮೂಲೆಗಳಲ್ಲಿ ಇದೆ. ಆ ಸಮಸ್ಯೆಗಳು ಮುಂದಕ್ಕೆ ಭಾರತ ದೇಶದಲ್ಲಿ ಯಾವತ್ತೂ ಬರಲ್ಲ. ಅವ್ರು ಹೇಳಿದ ಸಮಸ್ಯೆಗಳು ಇದೆ, ಇಲ್ಲ ಅಂತಲ್ಲ. ಜನ ಬ್ಯಾಂಕ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ, ಹಳ್ಳಿಗಳಲ್ಲಿ ಸಮಸ್ಯೆ ಇದೆ, ಓದು ಬರಲ್ಲ, ಚಲನ್ ಫಿಲ್ ಮಾಡ್ಬೇಕು ಅಂತಾರೆ, ಗೊತ್ತಾಗಲ್ಲ. ಆಮೇಲೆ ತೀರಾ ಅದನ್ನ ಫಿಲ್ ಮಾಡ್ಕೊಡೋಷ್ಟು ವ್ಯವಧಾನ ಅಲ್ಲಿ ಬ್ಯಾಂಕ್ ಅಧಿಕಾರಿಗಳಿಗೆ ಇರೋದಿಲ್ಲ. ಈ ಎಲ್ಲ ಸಮಸ್ಯೆಗಳಾದಾಗ ಜನ ಫೆಡ್ ಆಫ್ ಆಗ್ಬಿಡ್ತಾರೆ. ಅದಕ್ಕೋಸ್ಕರ ಕೆಲವೊಂದ್ ಕಡೆ ಪೋಸ್ಟ್ ಆಫೀಸ್ ನವರು ಹೋಗಿ ಆಸ್ಪತ್ರೆಗಳಲ್ಲಿ ಕೊಟ್ಟಿದ್ದಾರೆ ದುಡ್ಡನ್ನ. ಆಮೇಲೆ ಕೆಲವೊಂದ್ ಕಡೆ ಪೋಸ್ಟ್ ಆಫೀಸರ್ ಹೋಗಿ ವಯಸ್ಸಾಗಿರೋರಿಗೆ ಮನೆ ಬಾಗಿಲಿಗೆ ಹೋಗಿ ತಲುಪಿಸಿದ್ದಾರೆ ಹಣವನ್ನ, ಆಯ್ತಾ? ಈ ರೀತಿ ಎಲ್ಲ ಮಾಡಿದ್ದಾರೆ ಎಷ್ಟೋ ಜನ. ಆಮೇಲೆ ಎಷ್ಟೋ ಜನ ಪ್ರೈವೇಟ್ ಕಂಪನೀಸ್ ಅವರು ಕೂಡ ದುಡ್ಡನ್ನ ತಲುಪಿಸೋ ವ್ಯವಸ್ಥೆಗಳು ಮಾಡಿದ್ದಾರೆ. ಮಾಡೇ ಇಲ್ಲ ಅಂತ ಅಲ್ಲ, ಆದ್ರೂ ಸಮಸ್ಯೆಗಳಾಗಿರೋರಿಗೆ ಇನ್ನು ಮುಂದೆ ಅಂತೂ ಪರಿಹಾರ ಸಿಗತ್ತೆ, ಮುಂದಕ್ಕೆ ಚೆನ್ನಾಗತ್ತೆ. ರೀಚ್ ಆಗಿರೋ ಪರ್ಸೆಂಟೇಜ್ ಕಮ್ಮಿ ಇರ್ಬೋದು, ಜಾಸ್ತಿ ಇದೆ. ಕಂಪ್ಲೀಟ್ ರೀಚ್ ಆಗಿಲ್ಲದೆ ಇರ್ಬೋದು, ಜಾಸ್ತಿ ಇದೆ. ರೀಚ್ ಪರ್ಸೆಂಟೇಜ್ ಜಾಸ್ತಿ ಇದೆ. ಈಗ ಅವ್ರ ಫ್ರಸ್ಟ್ರೇಷನ್ ಕೊಟ್ಟೋಗ್ಬಿಟ್ಟಿದ್ರು ಒಂದ್ ಸ್ವಲ್ಪ ಮಾತಿಗೆ. ತುಂಬಾ ಸಮಸ್ಯೆ ಹಳ್ಳಿಗಳಲ್ಲಿ ಸಮಸ್ಯೆ ಇದೆ, ಯಾಕಂದ್ರೆ ಪೋಸ್ಟ್ ಆಫೀಸ್ ನಿಮ್ಗೆ ಬರೋದೇ ಅಮೌಂಟ್ ಕಮ್ಮಿ ಇರುತ್ತೆ. ಆ ಪೋಸ್ಟ್ ಆಫೀಸ್ ಇಂದ ಅವರು ಕೊಡೋ ಅಮೌಂಟ್ ಕಮ್ಮಿ ಇರ್ತವೆ. ಈಗ ಯಾವ್ದೋ ಒಂದು ಸಾವಾಯ್ತು ಅಂತನೋ ಇನ್ನೊಂದೇನೋ ಆಯ್ತು ಅಂತಂದ್ರೆ ಸಮಯದಲ್ಲಿ ದುಡ್ಡು ಬೇಕಾಗ್ತವೆ. ಆಮೇಲೆ ಎರಡನೇ ವಿಷಯ, ನೀವು ಮದುವೆದ್ ಹೇಳಿದ್ರಿ ನೋಡಿ, 2.5 ಲಕ್ಷ ತನಕ ತೆಗಿಬಹುದು ಅಂತ ಹೇಳಿದ್ರು. ಆದ್ರೆ ಇನ್ನೊಂದು ವಿಷಯ ಏನು ಅಂದ್ರೆ, 2.5 ಲಕ್ಷದಲ್ಲೇ ಮದುವೆ ಮಾಡ್ಬೇಕು ಅಂತ ಏನ್ ಹೇಳಿಲ್ಲ. ಮಿಕ್ಕಿದ್ದೆಲ್ಲ ನೀವು ಚೆಕ್ ಮೂಲಕ ಬೇರೆ ಬೇರೆ 4-5 ವಿಧಾನಗಳಿವೆ. ಸರ್ಕಾರ ಕೊಟ್ಟಿದ್ರು, ಇಲ್ಲ ಅಂತಲ್ಲ. ಬೇಕಾದಷ್ಟು ಆಪ್ಷನ್. ಈಗ ಮದುವೆ ಅಂತ ಅಂದಾಗ 2.5 ಲಕ್ಷ ವಿಡ್ರಾ ಮಾಡ್ಕೋಬಹುದು ಅಂತ, ಅಥವಾ ಹೆಲ್ತ್ ಎಮರ್ಜೆನ್ಸಿ ಅಂತ ಅಂದಾಗ್ಲಾದ್ರೂ ಅಷ್ಟೇ. ಆಸ್ಪತ್ರೆಗಳಲ್ಲಿ ಹಳೆ ನೋಟ್ಗಳನ್ನ ತಗೋಬೇಕು ಅನ್ನೋಂತ ರೂಲ್ಸ್. ಬಟ್ ಏನಂದ್ರೆ ಕೆಲವೊಂದ್ ಕಡೆ ಅದು ಪಾಲನೆ ಆಗಿಲ್ಲ. ಮತ್ತೆ ತೀರಾ ಮದುವೆ ಅಂತ ವಿಚಾರಗಳಲ್ಲಿ ಈಗ ಬ್ಯಾಂಕ್ಗಳ ಮುಂದೆ ಹೋದಾಗ್ಲೂ ತುಂಬಾ ಕಿರಿಕಿರಿ ಆಯ್ತು ಅಂತ. ಯಾಕಂದ್ರೆ ನಾವು ಪಬ್ಲಿಕ್ ಕಾಲ್ ರಿಸೀವ್ ಮಾಡುವಂತ ಸಂದರ್ಭದಲ್ಲಿ ಜನ ಕಾಲ್ ಮಾಡಿ ಹೇಳ್ತಾ ಇದ್ರು, ತೀರಾ ಅದಕ್ಕೆ ಡಾಕ್ಯುಮೆಂಟ್ ಗಳನ್ನ ಕೇಳ್ತಾರೆ, ತುಂಬಾ ತಲೆನೋವು ಅದು ಅನ್ನೋಂಥದ್ದು. ಮೇಡಮ್, ಈಗ ಎಲ್ಲರೂ ಬ್ಯಾಂಕ್ ಒಳಗೆ ದುಡ್ಡು ಹಾಕಿದ್ರು.
ಬ್ಯಾಂಕ್ ಅಲ್ಲಿ ದುಡ್ಡು ಹಣ ವಿಡ್ರಾ ಮಾಡಕ್ಕಷ್ಟೇ ಸಮಸ್ಯೆ ಇದ್ದಿದ್ದು, ಆದ್ರೆ ಚೆಕ್ ಕೊಡೋದಕ್ಕೆ ಮನಿ RTGS ಮಾಡೋದಕ್ಕೆ ತೊಂದರೆ ಇರ್ಲಿಲ್ಲ. ಆದ್ರೆ ಏನೇ ಆದ್ರೂ ಬ್ಯಾಂಕ್ ಗಳ ಮುಂದೆ ಹೌದು, ಕ್ಯೂ ಕಮ್ಮಿ ಆಗಿರ್ಲಿಲ್ಲ, ಕ್ಯೂ ಕಮ್ಮಿ ಆಗಿರ್ಲಿಲ್ಲ. ತಲೆನೋವಾಗ್ಬಿಟ್ಟಿತ್ತು. ಡಿಸೆಂಬರ್ 10 ತನಕ ಕ್ಯೂ ಕಮ್ಮಿ ಆಗಿರಲಿಲ್ಲ. ನಾವು ಒಪ್ಕೋತೀವಿ ಅದನ್ನ. ಕ್ಯೂ ಇಲ್ವೇ ಇಲ್ಲ, ಮೊದಲನೇ ದಿನನೇ ಎಲ್ಲರೂ ದುಡ್ಡು ಸಿಕ್ಬಿಡ್ತು. ನಾವು ಯಾಕೆಂದ್ರೆ ನಮ್ ಜನ ಮೈಂಡ್ ಸೆಟ್ ಹೆಂಗಿತ್ತು ಅಂತಂದ್ರೆ ದೊಡ್ಡ ಬದಲಾವಣೆ ಅಂದಾಗ ಟೈಮ್ ತಗೊಳತ್ತೆ, ಸ್ವಲ್ಪ ಸಮಸ್ಯೆಗಳು. ಇದು ರಿಫಾರ್ಮೇಶನ್ ಆಫ್ ಇಂಡಿಯಾ. ಒಂದ್ ಕಾಲ್ ಇದೆ, ತಗೊಳ್ಳೋಣ. ಭದ್ರಾವತಿಯಿಂದ ಮಾರುತಿ ಕರೆ ಮಾಡಿದ್ದಾರೆ. ನಮಸ್ಕಾರ ಮಾರುತಿ ಅವರೇ. ನಮಸ್ಕಾರ ಮೇಡಮ್. ಸರ್ ಹೇಳಿ ಮೇಡಮ್. ಈಗ ನೋಟ್ ಬ್ಯಾನ್ ಮಾಡಿಂದ ಒಳ್ಳೇದು ಅಂತ ಇವ್ರು ಹೇಳ್ತಾ ಇದಾರೆ. ಅದು ಎಷ್ಟು ಒಳ್ಳೇದಾಗಿತ್ತು ಜನಗಳಿಗೆ ಗೊತ್ತು. ಕೆಲವು ಜನ ಹೇಳ್ತಾರೆ ಸಹಿಸ್ಕೊಬೇಕು, 50 ದಿವಸ ಆಗಿದೆ. ನಾವು ಅವ್ರಿಗೆ ಹೇಳಿದ್ವಿ, ಯಾರ ಮೇಡಮ್ ತರಕಾರಿ ತಗೊಂಡು ಹೋದಾಗ ನಾವ್ ಹೇಳಿದ್ವಿ ಈ ತರ ಕಾರ್ಡ್ ಯೂಸ್ ಮಾಡ್ರಿ ಅಂತ. ಎಷ್ಟ್ ಜನ ಮಾಡ್ತಾರ ಗೊತ್ತಿಲ್ಲ, ಅವ್ರು ಎಷ್ಟ್ ಜನಕ್ಕೆ ಹೇಳ್ಯಾರ ಗೊತ್ತಿಲ್ಲ. ಕಪ್ಪನ ಇರೋದು ಯಾರ ತಕ್ಕಂತ ರಾಜಕಾರಣಿಯರಿಗೆ ಚೆನ್ನಾಗ್ ಗೊತ್ತಿದೆ. ಅವರು ಎಲೆಕ್ಷನ್ ಟೈಮ್ ಅಲ್ಲಿ ಆಸ್ತಿ ವಿವರ ಕೊಡ್ತಾರೆ. ಅವ್ರು ಕೊಟ್ಟಾಗ ಇಷ್ಟು ಕೋಟಿ ನಮ್ದು ಇದು ದುಡ್ಡು ಅಂತ ತೋರಿಸ್ತಾರೆ, ಆಸ್ತಿ ಅವ್ರ ಬಂಗಾರ ಎಲ್ಲ ಹೇಳ್ತಾರೆ. ಅವ್ರದ್ದು ದುಡ್ಡು ಹಂಚುತ್ತಾರಲ್ಲ ಮೇಡಮ್, ಅವಾಗ ಜನ ಇಸ್ಕೊಂತಾರಲ್ಲ, ಅವಾಗ ಯಾಕೆ ಕೇಳಲ್ಲ ಜನ ಹೋಗಿ ದುಡ್ಡು ಅವ್ರು ಕಪ್ಪಣ್ಣ ಹಂಚುತ್ತಿದ್ದಾರೆ, ನಾವ್ ಇಸ್ಕೊಂಬಾರ್ದು. ಅದನ್ನ ದೇಶಕ್ಕೆ ನಾವು ಇಸ್ಕೊಂಡಿಲ್ಲ ಅಂದ್ರೆ ಅವ್ರ ಕಪ್ಪಣ್ಣನ ಅವ್ರ ತಕನ ಇರ್ತಿದೆ. ಆಮೇಲೆ ಇವರು ರೇಟ್ ಮಾಡ್ಬೋದು ಅವ್ರ ಬಗ್ಗೆ. ರಾಜಕಾರಣಿಯರೇ ಫಸ್ಟ್ ಇವರೇ ರಾಜಕಾರಣಿಯರ ಜನಕ್ ದುಡ್ಡು ಹಂಚಿ, ಜನಕ್ ಮುಗಿದಿ ಹಂಚಿ, ನಮ್ದಾಗ ವೈಟ್ ಮನಿ ಇರೋದ್ ಮಾತ್ರ ಹಿಡ್ಕೊಂತಾರೆ, ಕಪ್ಪಣ ಹಂಚಿತಾರೆ. ಎರಡಕ್ಕೂ ಉತ್ತರ ನೀವೇ ಹೇಳಿದ್ರಿ. ಒಂದ್ ಕಡೆ ರಾಜಕಾರಣಿಗಳದ್ದು, ಇನ್ನೊಂದು ಕಡೆ ಜನರ ಮೆಂಟಾಲಿಟಿನೂ ಬದಲಾಗಬೇಕು. ನಮ್ದೇ ನಾವೇ ತಪ್ಪು ಮಾಡೋದ್ರಿಗೆ. ನಾವೊಂದು ಒಂದ್ 1,000 ಕೊಡಿ, 2,000 ಕೊಡಿ, 3,000 ಕೊಡಿ ಅಂತೀವಿ. ಹೌದು, ಈಗ ಜನರೇ ಹೇಳ್ತಾರಲ್ಲ ಯಾರ ಹತ್ರ ಇದೆ ಬ್ಲಾಕ್ ಮನಿ, ರಾಜಕಾರಣಿಗಳ ಹತ್ರನೇ ಇರೋದು ಅಂತ ಗಂಟಾನುಘೋಷವಾಗಿ ಜನರೇ ಹೇಳ್ತಾರೆ. ಕಾಲ್ ಮಾಡಿದಾಗ್ಲೆಲ್ಲ ಪಕ್ಷದ ತಕ್ಕೂ ಇದೆ ಮೇಡಮ್. ಹಾ, ಎಲೆಕ್ಷನ್ ಬಂದಾಗ ಅದು ಡೆಲ್ಲಿಂದ ಬರುತ್ತಾಗಾದ್ರೆ ಅಲ್ವಾ? ಮೇಡಮ್, ಅದಕ್ಕೆ ನಾನು ಹೇಳ್ತಿರೋದು, ಪ್ರತಿ ಪಕ್ಷದವ್ರ ತಕ್ಕನು ದುಡ್ಡಿದೆ, ಬ್ಲಾಕ್ ಮನಿ. ಅವ್ರು ಅದನ್ನೇ ಅವ್ರು ಹಂಚೋದು ದುಡ್ಡು. ಇವರು ಗೆದ್ದು ಬಿಟ್ಟು ಏನ್ ಮಾಡ್ತಾರೆ, ಇಷ್ಟು ಕಮಿಷನ್ ರೋಡಿಗೆ ಟಂಡರ್ ಆಗ್ತೈತೆ, ಒಂದ್ ಬ್ರಿಡ್ಜ್ ಆಗ್ತೈತೆ, ಈ ಟಂಡರಿಗೆ ಇಷ್ಟು % ಅಂತ ಇಸ್ಕೊಂತಾರೆ. ಯಾವ ದುಡ್ಡು? ಅದು ಬ್ಲಾಕ್ ಮನಿ ಅಲ್ವಾ? ಅವಾಗ ಅವರು ಇರಲ್ಲ ಆ ಪಕ್ಷದವರಿಗೆ. ನಾವ್ ಗೆದ್ದಿವಿ, ಜನ ಓಟ ಗೆಲ್ಸದೆ, ನಾವೇ ತಪ್ಪು ಮಾಡಿದ್ರೆ ಜನ ತಪ್ಪು ಮಾಡ್ತಾರೆ ಅಂತ ಇವ್ರಿಗೆ ಗೊತ್ತಿರಲ್ಲ. ಇವ್ರು ಯಾಕೆ ದುಡ್ಡು ಹಂಚಬೇಕು? ಇವ್ರು ತಪ್ಪಿಲ್ವಾ? ಹಂಗಂದ್ರೆ ಇವ್ರು ಎಲ್ಲಾ ಪಕ್ಷದವ್ರಿಗೆ ಸೇರ್ಸಿ ಹೇಳ್ತಿರೋದು. ಬಿಜೆಪಿ ಅವರು ಹಂಚುತ್ತಾರೆ, ಕಾಂಗ್ರೆಸ್ ಅವರು ಹಂಚುತ್ತಾರೆ, JDS. ನೋಟ್ ಬ್ಯಾನ್ ಬಗ್ಗೆ ಏನ್ ಹೇಳ್ತೀರಾ ನೀವು ಹಾಗಾದ್ರೆ? ನನಗೆ ನೋಟ್ ಬ್ಯಾನ್ ಮಾಡೋದ್ರಿಂದ ಸರಿ ಇಲ್ಲ ಇದು. ಅದೇನ್ ದೇಶ ಒಳ್ಳೇದಾಗ್ತಿತ್ತು ಅಂತ ಇವ್ರು ಹೇಳ್ತಾರೆ, ದೇಶಕ್ಕೆ ಏನು ಒಳ್ಳೇದಾಗಲ್ಲ ಅಂತ ನನ್ನ ಅನಿಸಿಕೆ. ಮೇಡಮ್, ಅದನ್ನೇ ನಾವ್ ಹೇಳ್ತಿರೋದು ಇವರಿಗೆ. ಮಾರುತಿ ಅವರೇ, ಹಲೋ ಹೇಳಿ ಸರ್. ಈಗ ನೀವ್ ಹೇಳಿದ್ರಿ ದುಡ್ಡನ್ನ ಹಂಚ್ತಾರೆ, ಈ ತರ ಭ್ರಷ್ಟಾಚಾರಕ್ಕೆ ಒಂದು ಕಡೆ ಜನ ಭ್ರಷ್ಟಾಚಾರಕ್ಕೆ ಹೋಗ್ತಾ ಇದಾರೆ, ಇಸ್ಕೋತಾ ಇದಾರೆ, ಮತ್ತೊಮ್ಮೆ ಲಂಚವನ್ನ ಕೊಟ್ಟು ಭ್ರಷ್ಟಾಚಾರ ಮಾಡ್ತಾ ಇದಾರೆ ಅಂತ. ಏನಕ್ಕೆ ಅಂದ್ರೆ ನಮ್ನ ಆಳ್ತಿದ್ದು ದುಡ್ಡು, ಆಯ್ತಾ? ಈಗ ಎಲ್ಲವೂ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ಬೇಕು ಅಂತ ಹೋದಾಗ ಅಂತ ಕಾಸು ಇಲ್ದೆ ಜನಗಳಿಗೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಸಿಕ್ಕಾಕೋತಾನ ಅವನು. ಈಗ ಅನ್ಸಿದ್ದಾರೆ ಅಂತ ಈಗೆಲ್ಲ ಮಾಡ್ಕೊಂಡ್ಬಿಟ್ಟಾರಲ್ಲ ಸರ್. ಅವ್ರು ಯಾರು ಹಿಡಿದಿದ್ದಾರೆ? ಈಗ ಬರೀ ಚಿಕ್ಕರಾಯರಿಗೆ, ಜಯಚಂದ್ರ ಹಿಡಿದಾರೆ ಅಷ್ಟೇ ಸರ್. ಮುಂದೆ ಈ ತರದ್ದು ಇನ್ನೂ ನಡೀತಾ ಹೋಗ್ಬೋದು ನಮ್ಗೆ, ಆಯ್ತಾ? ಈ ವ್ಯವಸ್ಥೆ ಮೇಲೆ ನಂಬಿಕೆಯನ್ನ ಇಡ್ತಾ ಹೋಗಿ. ಈಗ ನೋಡಿ, ನೋಟ್ ಬ್ಯಾನ್ ಆದ್ಮೇಲೆ ಸಿಕ್ಕಾಕೊಂಡಿದ್ದಾರೆ. ಈಗ ಇವರು ಬೇನಾಮಿ ಆಸ್ತಿ ಹಿಡಿತೀವಿ ಅಂತಾರೆ. ಇದೇ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಮುಖ್ಯಮಂತ್ರಿ ಆದ್ರು, ಅವ್ರು ಜೈಲಿಗೆ ಹೋದ್ರು, ಅವ್ರು ಏನ್ ಮಾಡ್ತಾರೆ, ಕೋರ್ಟ್ ಅಲ್ಲಿ ನಿರಪರಾಧಿ ಅಂತ ಬರ್ತಾರೆ. ಆಸ್ತಿ ಎಲ್ಲಿ ಮುಟ್ಕಲ್ ಹಾಕಂತಾರೆ, ಎಲ್ಲಿ ನ್ಯಾಯ ಸಿಗ್ತೈತೆ ಜನಕ್ಕೆ? ಈ ಕಣ್ಣೋಸ ತೊಂದ್ರೆ ಯಾಕ್ಬೇಕು? ಇಂತ ಕಾನೂನು ಯಾಕ್ಬೇಕು ನಮ್ಮ ದೇಶಕ್ಕೆ? ಅಂದ್ರೆ ನೀವ್ ಹೇಳ್ತಾ ಇರೋದು ಕಂಪ್ಲೀಟ್ ರಾಜಕೀಯ ವ್ಯವಸ್ಥೆ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿದೆ, ಇದ್ರಲ್ಲೂ ರಾಜಕೀಯ ಅಂತ ಹೇಳ್ತೀರಾ? ಎಲ್ಲಾ ದುಡ್ಡು ಹಂಚಿದ್ದಾರೆ, 10 ಕೋಟಿ ಖರ್ಚು ಮಾಡಿ 100 ಕೋಟಿ ದುಡ್ಡು ಮಾಡ್ಕೊಂತಾರೆ. ಎಲ್ಲಾ ಆಫೀಸರ್ ಲಂಚ ತಗೊಂತಾರೆ. ಇವ್ರು ಯಾಕೆ ತಗೊಬೇಕು? ಇದನ್ನ ಫಸ್ಟ್ ಬ್ಯಾನ್ ಇದನ್ ಮಾಡ್ಬೇಕು, ಲಂಚ ತಗೊಳೋದ್ ಬ್ಯಾನ್ ಮಾಡ್ಬೇಕು. ಅವ ದೇಶದಲ್ಲಿ ಕಪ್ಪಣ ಇರಲ್ಲ. ಕಪ್ಪಣ ಬರೋದು ಯಾವ್ದು? ಲಂಚ ತಗೊಂಡ್ರತಲ್ಲ ಬರೋದ್ ಮೇಡಮ್. ಅದು ಜಾರಿ ತರಕಾಗ್ತಲ್ಲ ಮೋದಿಯವರಿಗೆ. ಅದನ್ನ ಜಾರಿ ತರ್ರಿ, ಆಮೇಲೆ ನೋಟ್ ಏನ್ ಬ್ಯಾನೇ ಬೇಡ. ಲಂಚ ತಗೊಂಡಿಲ್ಲ ಅಂದ್ರೆ ನಾನು ವಿಷಯ ಹೇಳ್ಬೇಕು ನಿಮ್ಗೆ ಮಾರುತಿ ಅವರೇ. ಈಗ ಬಿಜೆಪಿಯ ಒಂದು 2014ನೇ ಮ್ಯಾನಿಫೆಸ್ಟೋ ಪ್ರಕಾರನೇ ನರೇಂದ್ರ ಮೋದಿ ಅವರು ನಡ್ಕೊಂತ ಇದಾರೆ. ನಾವು ಆ ಮ್ಯಾನಿಫೆಸ್ಟೋ ತೆಗೆದು ನೋಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ಬ್ಲಾಕ್ ಮನಿ ಮೇಲೆ ಆಕ್ಷನ್ ತಗೋತೀವಿ. ಒಂದ್ ರೀತಿ ಆಕ್ಷನ್ ತಗೊಂಡಿದ್ದಾರೆ. ಅದಲ್ಲದೆ ಎಲೆಕ್ಟ್ರಲ್ ರಿಫಾರ್ಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಎಲೆಕ್ಷನ್ ಪ್ರೋಸೆಸ್ ಅಲ್ಲಿ ಕೆಲವೊಂದು ರಿಫಾರ್ಮ್ಸ್ ಬರಬೇಕು. ನೀವು ಹೇಳೋದು 100ಕ್ಕೆ 100 ಸತ್ಯ. ಈ ದುಡ್ಡಿನ ಇದು ಹೋಗ್ಬೇಕು ಎಲೆಕ್ಷನ್ ಪ್ರೋಸೆಸ್ ಅಲ್ಲಿ. ಅದಕ್ಕೋಸ್ಕರ ಎಲೆಕ್ಟ್ರಲ್ ರಿಫಾರ್ಮ್ಸ್ ನ ಕೂಡ ಮಾಡಬೇಕು. ಆಮೇಲೆ ನೀವು ಎರಡನೇ ಮಾತು ಹೇಳಿದ್ದು ಜುಡಿಷಿಯಲ್ ರಿಫಾರ್ಮ್ಸ್. ಅಂದ್ರೆ ಅದು ಇವಾಗ ಈ ಇದರಲ್ಲಿ ಯಾವುದೇ ಒಂದು ಸಿಸ್ಟಮ್ ಅಲ್ಲಿ ಏನೋ ಒಂದು ತಪ್ಪು ಮಾಡಿ ಸಿಕ್ಕಾಕೊಂಡವ್ರಿಗೆ ಶಿಕ್ಷೆ ಆಗಬೇಕು. ಆ ರೀತಿ ಜುಡಿಷಿಯಲ್ ರಿಫಾರ್ಮ್ಸ್ ಕೂಡ ಆಗತ್ತೆ. ಅದು ಎಲೆಕ್ಷನ್ ಮ್ಯಾನಿಫೆಸ್ಟೋನಲ್ಲಿ ಇದೆ. 2014ನೇ ಎಲೆಕ್ಷನ್ ಮ್ಯಾನಿಫೆಸ್ಟೋನಲ್ಲಿ ನೀವು ತೆಗೆದು ನೋಡಿದ್ರೆ ಬಿಜೆಪಿಯ ಎಲೆಕ್ಷನ್ ಮ್ಯಾನಿಫೆಸ್ಟೋ ಅದ್ರ ಪ್ರಕಾರನೇ ನರೇಂದ್ರ ಮೋದಿ ಅವರು ನಡೀತಾ ಇದ್ದಾರೆ. 2019 ವರ್ಷದೊಳಗೆ ಎಲ್ಲಾ ರೀತಿಯ ಒಂದು ಸ್ಟೆಬಿಲಿಟಿ ಬರುತ್ತೆ. ಥ್ಯಾಂಕ್ ಯು ಮಾರುತಿ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಸಮಸ್ಯೆಗಳಾಗೋದು
ನಿಜ, ಇಷ್ಟು ದೊಡ್ಡ ಒಂದು ನಿರ್ಧಾರ ತಗೊಂಡಾಗ ಅಥವಾ ಬದಲಾವಣೆ ಅಂತ ಅಂದಾಗ ಅಲ್ಲಿ ಸಾಕಷ್ಟು ಸಮಸ್ಯೆಗಳು ಇರುತ್ತೆ. ಆದ್ರೆ ಅವರಿಗೆ ರಾಜಕೀಯ ವ್ಯವಸ್ಥೆ ಅನ್ನೋದೇನಿದೆ ಅದ್ರ ಮೇಲೆ ಜಿಗುಪ್ಸೆ ಬಂದಿದೆ. ಅವ್ರು ಒಂದು ಮಾತು ಹೇಳಿದ್ರು, ಲಂಚ ಏನಿದೆ ಇದು ತಳಮಟ್ಟದಿಂದಲೇ ಅದನ್ನ ಕಂಟ್ರೋಲ್ ಮಾಡ್ತಾ ಬಂದ್ರೆ ಒಂದ್ ಹಿಡಿತ ಸಿಗತ್ತೆ, ನೋಟ್ ಬ್ಯಾನ್ ಅವಶ್ಯಕತೆ ಇಲ್ಲಾಗಿತ್ತು ಅಂತ. ಯಾಕಂದ್ರೆ ಈಗೊಂದು ಚಿಕ್ಕ ಕೆಲಸ ಆಗ್ಬೇಕು ಸರ್ಕಾರಿ ಕಚೇರಿಲಿ ಅಂತ ಅಂದ್ರೂ ಶುರು ಆಗತ್ತೆ, 50 ರೂಪಾಯಿಂದಾನೇ ಶುರು ಆಗುತ್ತೆ. ಒಂದು ಸೈನ್ ಬೇಕು ಅಂದ್ರೂ 100 ರೂಪಾಯಿ ಇಡಿ ಅಥವಾ 500. ಅದು ಹಂತ ಹಂತಕ್ಕೂ ಅವಾಗ ನಾವು ಲಂಚ ಇವಾಗ ಯಾಕೆ ನಡೀತದೆ ಅಂತ ಹೇಳಿದ್ರೆ, ಈ ಸಾವಿರಾರು ರೂಪಾಯಿ ನಾವು ಕ್ಯಾಶ್ ಮೂಲಕ ಕೊಡೋದ್ರಿಂದ ಎಲ್ಲೂ ಟ್ರ್ಯಾಕ್ ಆಗಲ್ಲ. ಅದೇ ರೀತಿ ಇವಾಗ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಲಂಚ ತಗೊಳ್ಳಿ ಅಂದ್ರೆ ಆಗತ್ತಾ? ಇಲ್ಲ. ಯಾವುದೇ ರೀತಿ ನಾವು ಫೇವರ್ ಮಾಡ್ಬೇಕಂದ್ರೆ ಅಥವಾ ಈವನ್ ಡೌರಿ, ಇವಾಗ ಮದ್ವೆನಲ್ಲಿ ಡೌರಿ ಸಿಸ್ಟಮ್, ಅವ್ರು ಯಾರಾದ್ರೂ ಚೆಕ್ಕಲ್ ತಗೊಂತಾರ, ಎಲ್ಲ ಕ್ಯಾಶ್ ಬೇಕು ಅಂತಾರೆ, ಗೋಲ್ಡ್ ಬೇಕು ಅಂತಾರೆ. ಸೊ ಈ ರೀತಿ ಗೋಲ್ಡ್, ಆಮೇಲೆ ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇತ್ತಲ್ಲ ನಮ್ಮ ಒಂದು ರಿಜಿಸ್ಟ್ರೇಷನ್, ಈ ಪ್ರಾಪರ್ಟಿ ರಿಜಿಸ್ಟ್ರೇಷನ್, ಗೋಲ್ಡ್, ಪ್ರಾಪರ್ಟಿ ಮತ್ತೆ ಈ ಕ್ಯಾಶ್, ಈ ಮೂರನ್ನು ನಾವು ಒಂದು ರೀತಿ ಕಂಟ್ರೋಲ್ಡ್ ಎಕಾನಮಿ ಆಗಿ ರನ್ ಮಾಡಿದ್ರೆ ಈ ರೀತಿ ಭ್ರಷ್ಟಾಚಾರ ಎಲ್ಲವೂ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ಡಿಮಾನಿಟೈಸೇಷನ್ ಮಾಡಿರೋದು. ಅದರಲ್ಲಿ ಜನರು ಪ್ರಶ್ನೆಗೆ ಈಗ ಇದು ಡೈರೆಕ್ಟ್ ಉತ್ತರ, ಇಂಡೈರೆಕ್ಟ್ ಪ್ರಶ್ನೆಗೆ ಡೈರೆಕ್ಟ್ ಉತ್ತರ ಇದು ಆಯ್ತಾ. ಅದಕ್ಕೋಸ್ಕರ ಇದು ಫಸ್ಟ್ ಸ್ಟೆಪ್. ಇದಲ್ಲದೆ ಇದ್ರ ಜೊತೆಗೆ ಜುಡಿಷಿಯಲ್ ರಿಫಾರ್ಮ್ಸ್, ಎಲೆಕ್ಟ್ರಲ್ ರಿಫಾರ್ಮ್ಸ್ ಆಗತ್ತೆ. ಇದಾದ್ಮೇಲೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ತಲೆ ಎತ್ತಿ ನಾವು ಬದುಕಬಹುದು, ಈ ದೇಶದಲ್ಲಿ ನಮ್ಗೆ ಯಾವುದೇ ರೀತಿ ಅನ್ಯಾಯ ಆಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದೇ ಬರುತ್ತೆ. ಅದನ್ನ ಮ್ಯಾನಿಫೆಸ್ಟೋನಲ್ಲೂ ಇದೆ, ಅದು ಅದ್ರ ಪ್ರಕಾರನೇ ನಡೀತಾ ಇದೆ. ಆ ಸಂತೋಷ ನಮ್ಗಿದೆ. ಓಕೆ 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 ಎಸ್ ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಪ್ರಶ್ನೆಗಳೇನಿದೆ ಅದನ್ನ ಕೇಳಿ ನೀವು ಅದಕ್ಕೆ ಉತ್ತರವನ್ನ ಕೂಡ ಪಡ್ಕೋಬಹುದು. ಯಾಕಂದ್ರೆ ಇನ್ನೇನು ಡಿಸೆಂಬರ್ 30ನೇ ತಾರೀಕು ಹತ್ರ ಬಂತು, ಆ ಒಂದು ಡೆಡ್ ಲೈನ್ ಕೂಡ ಮುಗಿತಾ ಇದೆ. ಮೋದಿ ಅವರು ಕೊಟ್ಟಂತಹ ಡೆಡ್ ಲೈನ್, ವಾಟ್ ನೆಕ್ಸ್ಟ್ ಅನ್ನೋದು ಕೂಡ ಜನರ ಮನಸ್ಸಿನಲ್ಲಿದೆ. ಈ 4 ದಿನದಲ್ಲಿ ಇನ್ನೇನಾದ್ರೂ ಬದಲಾವಣೆಗಳಾಗತ್ತಾ ಅನ್ನುವಂಥದ್ದು. ಅದ್ರ ಜೊತೆಗೆ ಈ ರೀತಿಯಾದಂತ, ಈಗ ನಾವು ಬೆಳಗ್ಗೆಯಿಂದಲೂ ಸಾಕಷ್ಟು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಆಪ್ ಅಂತ ತಗೊಳ್ಳೋದೇ ಆದ್ರೆ ಆ ಆಪ್ ಗಳ ಬಗ್ಗೆ ಆಗಿರ್ಬೋದು, ಅಥವಾ ಅದನ್ನ ಬಳಸ್ತಾ ಇದ್ರೆ ಏನಾದ್ರೂ ಬೇರೆ ಅನಾನುಕೂಲಗಳಾಗತ್ತಾ, ಅದನ್ನ ಯಾರಾದ್ರೂ ಮಿಸ್ಯೂಸ್ ಮಾಡ್ಕೋಬಹುದಾ, ಇಂತ ಹಲವಾರು ಪ್ರಶ್ನೆಗಳು ಜನಸಾಮಾನ್ಯರಿಗಿರುತ್ತೆ. ಎನಿ ಕ್ವಶನ್ಸ್ ನೀವು ಕೂಡ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಪಡಿಬಹುದು. ಒಂದು ಚಿಕ್ಕ ಬ್ರೇಕ್ ತಗೋತೀವಿ. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಶುಭಯಾತ್ರಾ ಹಾಲಿಡೇಸ್ ರವರಿಂದ ಶಿರಡಿ ವಿಶೇಷ ಪ್ರವಾಸಗಳು. ಎಸಿ ವೋಲ್ವೋ ಲಕ್ಸುರಿ ಬಸ್, ಶುಚಿಯಾದ ಕೊಠಡಿಗಳು ಹಾಗೂ ಊಟದ ವ್ಯವಸ್ಥೆಯೊಂದಿಗೆ 3 ದಿನ ಹಾಗೂ 2 ರಾತ್ರಿಗಳ ವಿಶೇಷ ಯಾತ್ರೆ. ಈಗಲೇ ಕರೆ ಮಾಡಿ 9741607877. 3 ದಶಕಗಳಿಗೂ ಹೆಚ್ಚಿನ ರಾಜಕೀಯ ಜೀವನ ಅನುಭವ, ಕಾಂಗ್ರೆಸ್ ಸೇರಿ ಸಿಎಂ ಆದ ಸಿದ್ದರಾಮಯ್ಯ ಸಾಧನೆ ಏನು? ಸಿದ್ದು ತವರು ಜಿಲ್ಲೆಗೆ ಕೊಟ್ಟ ಕೊಡುಗೆಗಳೇನು? ಅಭಿವೃದ್ಧಿ ಆಗಿದ್ಯಾ? ಜನ ನೀಡೋ ಮಾರ್ಕ್ಸ್ ಎಷ್ಟು? ರಸ್ತೆ, ನೀರು, ಆರೋಗ್ಯ, ಶಿಕ್ಷಣ, ಉದ್ಯೋಗ, ಉದ್ದಿಮೆ ಎಲ್ಲ ಸರಿ ಹೋಗಿದ್ಯಾ? ಇಲ್ಲ ಇದ್ದಂತೆ ಇದೆಯಾ? ಯಥಾ ರಾಜ ತಥಾ ಪ್ರಜಾ, ಸಂಜೆ 6:30ಕ್ಕೆ. ನೋಟ್ಯಂತರ ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನೋಟ್ಯಂತರ ನಾಟಕ ಯಾಕೆ ಅಂತ ಅಂದ್ರೆ, ಈಗಾಗಲೇ ಸಾಕಷ್ಟು ಬಾರಿ ಸರ್ಕಾರ ಕೂಡ ಹೇಳಿದೆ, RBI ಕೂಡ ಆ ವಿಚಾರವಾಗಿ ಸಾಕಷ್ಟು ಬಾರಿ ಪ್ರಸ್ತಾಪ ಮಾಡಿದೆ. ಈಗಾಗಲೇ ಏನ್ ನೋಟಿನ ಅಭಾವ ಸೃಷ್ಟಿಯಾಗಿದೆ, ಆ ಅಭಾವ ಒಂದ್ ರೀತಿಯಾಗಿ ಅದೇನು ಕೃತಕ ಅಭಾವವನ್ನ ಸೃಷ್ಟಿ ಮಾಡಲಾಗ್ತಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದಿತ್ತು. ಆದ್ರೆ ಎಷ್ಟು ನೋಟಿನ ಒಂದು ಪೂರೈಕೆ ಆಗಬೇಕೋ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಟ್ಟಿದ್ದೀವಿ. ನೋಟಿನ ಪೂರೈಕೆ ಆಗಿದೆ ಅಂತ ಸರ್ಕಾರ ಆಗ್ಲಿ RBI ಆಗ್ಲಿ ಈ ಹಿಂದೆನೂ ಹೇಳಿದ್ರು ಕೂಡ ಸಾಕಷ್ಟು ಸಮಸ್ಯೆಯನ್ನ ಜನಸಾಮಾನ್ಯರು ಎದುರಿಸಿದ್ದಾರೆ. ಹಾಗಾದ್ರೆ ಬ್ಯಾಂಕ್ಗಳಿಗೆ ಬಂದಿಲ್ವಾ ಹಣ, ಬ್ಯಾಂಕ್ಗಳಿಂದ ATMಗಳಿಗೆ ಬಂದಿಲ್ವಾ, ಅಥವಾ ಜನಸಾಮಾನ್ಯರ ಕೈ ಸೇರ್ತಾ ಇಲ್ವಾ, ಇನ್ನೆಲ್ಲಿ ಹೋಗ್ತಾ ಇದೆ? ಈ ರೀತಿಯಾದಂತಹ ಹಲವಾರು ಪ್ರಶ್ನೆಗಳು ಜನರನ್ನ ಕಾಡಿದ್ದು ಕೂಡ ನಿಜ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನೀವು ಹಂಚ್ಕೋಬಹುದು. ಏನೇ ಪ್ರಶ್ನೆಗಳಿದ್ರೂ ಕೂಡ ನೀವು ಕರೆ ಮಾಡಿ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಪಡಿಬಹುದು. ಹಾಸನದಿಂದ ಉದಯ್ ಕರೆ ಮಾಡಿದ್ದಾರೆ. ನಮಸ್ಕಾರ ಉದಯ್ ಅವರೇ. ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಸರ್. ಮೇಡಮ್, ಈಗ ನಮ್ಮ ದೇಶ ಸುಮಾರು 130 ಕೋಟಿ ಜನಸಂಖ್ಯೆ ಹೊಂದಿರುವಂತ ದೇಶ, ದೊಡ್ಡ ರಾಷ್ಟ್ರ.
ಇದರಲ್ಲಿ ಒಂದೇ ಸರಿ ಆಗ್ಬೇಕು ಅಂದ್ರೆ ಈಗ ಯಾರೋ ಮಾತಾಡ್ತಾ ಇದ್ರು, ಈಗ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಅವ್ರಿಗೆ ಇದು ಮೊಬೈಲ್ ಆನ್ ಮಾಡಕ್ಕೆ ಬರೋದಿಲ್ಲ ಅಂತ ಅಂತದ್ ಬಹಳ ಇದೆ, ನಮ್ಮ ಮನೇಲೂ ಇದೆ. ಆದ್ರೆ ಹಂತ ಹಂತವಾಗಿ ಆಗುತ್ತೆ. ಇವತ್ತು ಈ ಸರಿ 46% ಆಗ್ಬೋದು, ನೆಕ್ಸ್ಟ್ ಇಯರ್ ಒಂದು 10%, 20% ಜಾಸ್ತಿ ಆಗ್ತಾ ಹೋಗ್ಬೋದು. ಹೌದು, ಕ್ರಮೇಣ ಅದು ಹಾಗೆ ಆಗುತ್ತೆ. ಖಂಡಿತವಾಗ್ಲು. ಯಾಕಂದ್ರೆ ಈ ಮೊಬೈಲ್ ಅನ್ನೋದು ಬಂದಾಗ್ಲೂ ಕೂಡ ಒಂದು ದೊಡ್ಡ ಕ್ರಾಂತಿ ಅಂತಾನೆ ಹೇಳ್ತಾ ಇದ್ರು. ಈ ನೋಟ್ ಬ್ಯಾನ್ ಅನ್ನೋದು ಕೂಡ ಈಗ ಇದು ಒಂದು ದೊಡ್ಡ ಕ್ರಾಂತಿ, ಬದಲಾವಣೆಗೆ ನಿಟ್ಟಿನಲ್ಲಿ ಇದೊಂದು ದೊಡ್ಡ ಕ್ರಾಂತಿ. ಈ ಮೊಬೈಲ್ ಬಂದಾಗ ಈಗ ಎಷ್ಟೋ ಜನ ನಾವು ನೋಡ್ತೀವಲ್ಲ, ಮನೇಲಿದ್ದಂತವ್ರು, ವಯಸ್ಸಾದವರಾಗ್ಲಿ, ಅಜ್ಜ ಅಜ್ಜಿ ಆದ್ರೂ ಅಷ್ಟೇ, ಮೊಬೈಲ್ ರಿಸೀವ್ ಮಾಡೋದು, ಕಟ್ ಮಾಡೋದು ಅಥವಾ ಬೇರೆಯವ್ರಿಗೆ ಕಾಲ್ ಮಾಡೋದು ಅಷ್ಟು ಮಟ್ಟಿಗೆ ಆದ್ರೂ ತಿಳ್ಕೊಂಡಿರ್ತಾರೆ. ಪ್ರಧಾನಿ ಮೋದಿ ಅವರು ಒಂದ್ ಮಾತನ್ನ ಕೇಳಿದ್ರು. ಹಾ, ಉದಯ್ ಅವರೇ, ಪ್ರಧಾನಿ ಮೋದಿ ಅವರು ಒಂದ್ ಮಾತು ಕೇಳಿದ್ರು, ಈ ಮೊಬೈಲ್ ಅನ್ನೋದು ಬಂದಾಗ ಅದನ್ನ ಕಲ್ತ್ಕೊಳ್ಳೋದಕ್ಕೆ ಏನಾದ್ರೂ ಎಕ್ಸ್ಟ್ರಾ ಕ್ಲಾಸ್ಗಳಿತ್ತ, ಕೋಚಿಂಗ್ ಕ್ಲಾಸ್ಗಳಿಗೆ ಹೋಗಿದ್ರಾ? ಇಲ್ಲ, ಜನ ಕಲ್ತ್ಕೊಂಡ್ಬಿಟ್ರು ಅಲ್ವಾ, ಸಮಯ ಕಳೆದಂತೆ ಕಲ್ತ್ಕೊಂಡ್ರು. ಈ ಆನ್ಲೈನ್ ಬ್ಯಾಂಕಿಂಗ್ ಅನ್ನೋದು ಅಥವಾ ಈ ಆಪ್ ಗಳ ಬಳಕೆ ಅನ್ನೋದು ನಿಧಾನವಾಗಿ ಜನ ಅದನ್ನ ಕಲ್ತ್ಕೋತಾರೆ. ಅದೇನು ಕಲ್ತ್ಕೊಳಕ್ ಆಗದೆ ಇರುವಂತ ಬ್ರಹ್ಮ ವಿದ್ಯೆ ಅಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಹೌದು, ಹಾಗಾಗಿ ನೀವ್ ಹೇಳೋ ಪ್ರಕಾರ 20% ಮೇಲೆ ಹೋಗ್ಲಿ. ಇವತ್ತು ಮಾಡಿರೋದು ಒಬ್ಬರ ಕೈಯಿಂದ ಆಗಲ್ಲ. ಈಗ RBI ಶಾಮೀಲಾಗಿದ್ದಾರೆ ನೋಟು ಬದಲಾವಣೆಯಲ್ಲಿ. ಅಂತ ಒಂದು ಸ್ಥಿತಿ ಇರುವಾಗ ಒಂದೇ ಸರಿಗೆ ಆಗೋದಿಲ್ಲ ಈ ದೇಶದಲ್ಲಿ. ಸ್ವಲ್ಪ ಹಂತ ಹಂತವಾಗಿ ಆಗುತ್ತೆ. ಇನ್ನು 4 ವರ್ಷಕ್ಕೆ ಪೂರ್ಣ ಬದಲಾಗುತ್ತೆ ಅಲ್ವಾ? ಇದಕ್ಕೆ ನಮ್ಮ ಕೊಡುಗೆನು ಬೇಕಲ್ವಾ? ನಾವು ಬರೀ ನೆಗೆಟಿವ್ ಆಗಿ ಹೋದ್ರೆ ಹೇಗಾಗುತ್ತೆ? ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡ್ಬೇಕು. ನಾವ್ ಎಷ್ಟು ಒಳ್ಳೇದ್ ಮಾಡಿದೀವಿ, ನಾವ್ ಎಷ್ಟು ಜನಕ್ಕೆ ಒಳ್ಳೇದ್ ಮಾಡಿದೀವಿ, ನಮ್ ಕೈಲಿ ಆಗಂತದ್ದು ನಾವೇನ ಮಾಡಿದೀವಾ ಅದನ್ನ ಯೋಚನೆ ಮಾಡ್ಬೇಕು. ಹಾಗಂತ ಈಗ ನೀವು ಕೂಡ ಅಲ್ವಾ ಉದಯ್ ಅವರೇ, ಉದಯ್ ಅವರು ಕೂಡ ಬ್ಯಾಂಕ್ ಮುಂದೆ ಕ್ಯೂ ನಿಂತವ್ರೆ. ಹೌದು, ಖಂಡಿತ ಅಲ್ವಾ, ಸಮಸ್ಯೆ ನಿಮಗೂ ಆಗಿದೆ. ಆದ್ರೂ ಈ ಮಾತನ್ನ ಹೇಳ್ತಾ ಇದ್ದೀರಾ ಅಂದ್ರೆ ಅದು ಒಂದು ಅಭಿಪ್ರಾಯ, ಮುಂದೆ ಏನೋ ಒಳ್ಳೇದಾಗತ್ತೆ ಅಂತ. ವಾರಕ್ಕೆ 24,000 ನಾವು ಯಾವತ್ತೂ ಡ್ರಾನೇ ಮಾಡೋದಿಲ್ಲ. ಆ ತರದ್ ಸುಮ್ನೆ ಅದು ಯಾವ್ದು ಈಗ ನಮ್ ದುಡ್ಡನ್ನ ಯಾವೂ ಇದುವರೆಗೂ ಇಟ್ಕೊಂಡಿಲ್ಲ, ಎಲ್ಲ ಕಟ್ಟೆ ಆಗಿದೆ. ಈಗ ಮಾಡ್ತಾ ಇರೋದೆಲ್ಲ ಬೇನಾಮಿ ಅವ್ರು ಇವ್ರು ಕೊಟ್ಟಂತದ್ದೇ. ಅಲ್ಲ, ಇನ್ನೊಂದು ವಿಷಯ, ನಾವು ದುಡ್ಡು ಡ್ರಾ ಮಾಡಿ ಕಡಿಮೆ ಖರ್ಚು ಮಾಡ್ತಾ ಇದೀವಿ, ಅದೆಲ್ಲ ಓಕೆ. ಆದ್ರೆ ಅಂದ್ರೆ ನಮಗೆ ಬೇಕಷ್ಟು ಖರ್ಚು ಮಾಡ್ಕೋತಾ ಇದೀವಿ. ಆದ್ರೆ ಇನ್ನೊಂದು ವಿಷಯ, ನಾವು ಡಿಜಿಟಲ್ ಅಂದ್ರೆ ಇವಾಗ SBI ಬಡ್ಡಿ, ಈ ತರ ಪೇಟಿಎಂ, ಈ ತರದ್ದೆಲ್ಲಾನು ಕೆಲವೊಂದು ಟ್ರಾನ್ಸಾಕ್ಷನ್ಸ್ ನಾವು ಕಲಿಯೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ನಾವು ಎಷ್ಟು ಕಡಿಮೆ ಡ್ರಾ ಮಾಡ್ತೀವೋ ಅದರಿಂದ ಇನ್ನೂ ಹೆಲ್ಪ್ ಆಗುತ್ತೆ. ಉದಯ್ ಅವರಿಗೆ ಏನ್ ಮಾಡ್ಬೋದು ಪರಿಹಾರ ಇದಕ್ಕೆ ಅಂತ ಹೇಳಿದ್ರೆ, ಒಂದು ನಮ್ಮ ಮನೆಯ ಹಿರಿಯರಿಗೆ ನಾವು ಹೇಳ್ಕೊಡ್ಬೇಕು ಹೆಂಗ್ ಬಳಸ್ಬೇಕು ಅಂತ. ಇನ್ನೊಂದು ನಿಮ್ಮಂತ ತಿಳುವಳಿಕೆ ಇರೋರು ಯುವಕರನ್ನ ಒಟ್ಟಿಗೆ ಸೇರಿಸಿ ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಊರುಗಳಲ್ಲಿ ಒಂದು ಸೆಷನ್ ತರ ಮಾಡ್ಬೇಕು. ನೋಡಿ, ಈ ರೀತಿ ಬಳಸ್ಬೋದು, ಈ ರೀತಿ ಮಾಡ್ಬೋದು, ಈ ರೀತಿ ಮಾಡೋದ್ರಿಂದ ನಮ್ಗೆ ಈ ತರ ಪರಿಹಾರಗಳು ಸಿಗ್ತವೆ, ಅಥವಾ ಈ ರೀತಿ ಮಾಡೋದ್ರಿಂದ ಈ ತರ ಮಾಡ್ಬೋದು, ಈ ಆಪ್ ಗಳನ್ನ ಯೂಸ್ ಮಾಡಿ. SBI ಬಡಿ ಅಂತ ಯೂಸ್ ಮಾಡಿದ್ರೆ ಬ್ಯಾಂಕ್ ಇಂದ ದುಡ್ಡನ್ನ ವರ್ಗಾವಣೆ ಮಾಡ್ಬೋದು, ಬ್ಯಾಂಕ್ ಯೂಸ್ ಮಾಡಿ ಆಧಾರ್ ಕಾರ್ಡ್ ಇಂದ ದುಡ್ಡು ಕಳಿಸ್ಬೋದು, $9 ಹೊಡೆದು $9 ಹೊಡೆದು ನಮ್ಮ ಬ್ಯಾಂಕ್ ವ್ಯವಹಾರನ ಮಾಡ್ಬೋದು ಅಂತ. ಯಾರು ನಿಮ್ಮಂತ ತಿಳುವಳಿಕೆ ಇರೋರು ಇದೀರಿ, ಇವ್ರುಗಳು ಒಂದು ಸಂಘಟನೆ ತರ ಮಾಡ್ಕೊಂಡು ಅಥವಾ ಒಬ್ರು ಇಬ್ರು ಸೇರ್ಕೊಂಡು ಜನಗಳಿಗೆ ಅರಿವು ಮೂಡಿಸ್ತಾ ಹೋದ್ರೆ ನಮ್ಮ ದೇಶ ಡಿಜಿಟಲ್ ಇಂಡಿಯಾಕ್ಕೆ ಬರೋದ್ರಲ್ಲಿ ಅಥವಾ ಡಿಜಿಟಲ್ ಎಕಾನಮಿ ಬರೋದ್ರಲ್ಲಿ ತುಂಬಾ ದೂರ ಇಲ್ಲ ನಾವು. ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ, ಭಾರತ ಸರ್ಕಾರ 15,000 ಜನಕ್ಕೆ ಈ ರೀತಿ ಇದು ಡಿಜಿಟಲ್ ವ್ಯವಹಾರ ಮಾಡೋರಿಗೆ ದಿವಸಕ್ಕೆ 15,000 ಜನಕ್ಕೆ $1,000 ಲಕ್ಕಿ ಡ್ರಾ ಮಾಡುತ್ತೆ. ಅಂದ್ರೆ ಆ ಒಂದು ನಂಬರ್ ಮೇಲೆ ಲಕ್ಕಿ ಡ್ರಾ ಮಾಡ್ತಾ ಇದೆ. ಅಂದ್ರೆ ದಿವಸಕ್ಕೆ ಭಾರತದಲ್ಲಿ 15,000 ಜನಕ್ಕೆ, ನಿನ್ನೆ ಆಗ್ಲೇ 15,000 ಜನದ ಪಟ್ಟಿ ಬಂತು, ಇವತ್ತು ಸಾಯಂಕಾಲ 15,000 ಜನದ ಪಟ್ಟಿ ಬರುತ್ತೆ. ಈ ರೀತಿ ಏಪ್ರಿಲ್ 15ನೇ ತಾರೀಕು ತನಕ ಮಾಡ್ಕೊಂಡೇ ಹೋಗ್ತಾರೆ ಈ ಡಿಜಿಟಲ್ ವ್ಯವಹಾರ ಮಾಡೋರಿಗೆ. ಅಂದ್ರೆ ಕಾರ್ಡ್ ಮೂಲಕ ಆಗ್ಲಿ, SBI ಬಡ್ಡಿ, ಈ ತರ ಆಪ್ಸ್ ಮೂಲಕ, UPI ಆಪ್ಸ್ ಇವೆಲ್ಲ ಯೂಸ್ ಮಾಡ್ಕೊಂಡು ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡೋರಿಗೆ ಈ ತರ ಒಂದು ಪ್ರೈಸ್ ಕೊಡ್ತಾರೆ. ಅದಲ್ಲದೆ ತಿಂಗಳಿಗೊಂದ್ಸಲಿ ₹1,00,000 ಒಂದು ಡ್ರಾ ಆಗುತ್ತೆ. ಅದಲ್ಲದೆ ಏಪ್ರಿಲ್ 14ನೇ ತಾರೀಕಿನಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದಂದು ₹1,00,00,000 ಕೂಡ ಒಂದು ಬಹುಮಾನ ಇರುತ್ತೆ. ದಯವಿಟ್ಟು ಇದೆಲ್ಲ ಭಾರತ ಸರ್ಕಾರ ಎಲ್ಲರೂ ಬೇಗ ಡಿಜಿಟಲ್ ಎಕಾನಮಿ ಕಡೆಗೆ ಹೋಗ್ಲಿ, ಲೆಸ್ ಕ್ಯಾಶ್ ಎಕಾನಮಿ ಆಗ್ಲಿ ಅಂತ ಮಾಡ್ತಾ ಇದ್ದಾರೆ. ಇದಲ್ಲದೆ ಇದು ಗ್ರಾಹಕರಿಗಾದ್ರೆ ಮರ್ಚೆಂಟ್ಸ್ ಅಂದ್ರೆ ಯಾರು ಡಿಜಿಟಲ್ ಎಕಾನಮಿನ ಅವರ ಅಂಗಡಿಯಲ್ಲಿ ಅಳವಡಿಸ್ಕೊಳ್ತಾರೋ, ಅಂದ್ರೆ ಯಾರು ಕಸ್ಟಮರ್ಸ್ಗೆ ಡಿಜಿಟಲ್ ಎಕಾನಮಿನ ಯೂಸ್ ಮಾಡೋಂಗೆ ಅವ್ರ ಅಂಗಡಿನಲ್ಲಿ ಮಾಡ್ಕೊಡ್ತಾರೋ ಅವ್ರಿಗೆ ಮರ್ಚೆಂಟ್ ಅಂತ ಹೇಳ್ತೀವಿ. ಅವ್ರಿಗೂ ಕೂಡ ಸೆಪರೇಟ್ ಆದ ಲಕ್ಕಿ ಡ್ರಾಗಳನ್ನ ಮಾಡಿದ್ದಾರೆ. ದಯವಿಟ್ಟು ಇದನ್ನೆಲ್ಲ ಉಪಯೋಗಿಸ್ಕೋಬೇಕು ಅಂತ ನಾನು ಕೇಳ್ಕೊಂತೀನಿ. ಈಗ ಮಂಡ್ಯದಿಂದ ತಿಲಕ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ತಿಲಕ್ ಅವರೇ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಎಸ್ ಹೇಳಿ ಸರ್. ತಿಲಕ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಮೇಡಮ್. ಎಸ್ ಹೇಳಿ ಸರ್. ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ. ಹೌದೌದು ಮೇಡಮ್. ಎಸ್ ಹೇಳಿ. ಅದೇ ಈಗ ನಮ್ಮ ಮಂಡ್ಯದಿಂದಲೇ ಗೋಪಿನಾಥ್ ಅಂತ ಮಾಡಿದ್ರು ಫೋನ್ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ತುಂಬಾ ತೊಂದರೆ ಆಗಿದೆ ಹಂಗೆ ಹೀಗೆ ಅಂತ.
ಅದೆಲ್ಲ ಏನಿಲ್ಲ, ಸದ್ಯಕ್ಕೆ ಎಲ್ಲ ಚೆನ್ನಾಗಿದೆ. ಆಯ್ತಾ, ಈಗ ಮಾಡಿರೋದೆಲ್ಲ ತುಂಬಾ ಚೆನ್ನಾಗಿದೆ, ಏನ್ ತೊಂದ್ರೆ ಏನಿಲ್ಲ. ಎಂತೆಂತ ಕಷ್ಟನ ನಿಭಾಯಿಸೋದ್ರಲ್ಲಿ ಇದು ನಿಭಾಯಿಸೋದು ಏನ್ ತೊಂದ್ರೆ ಏನಿಲ್ಲ. ಮಾಡಿರೋದಂತೂ ಒಳ್ಳೆ ಕೆಲಸ ಇದೆ. ಇದಕ್ಕೆ ನಮ್ಮ ಅಭಿಮತನೂ ಚೆನ್ನಾಗಿದೆ. ಅಲ್ಲೇನಾಗಿದೆ ಅಂತಂದ್ರೆ ಮೇಡಮ್, ಈಗ ಏನಾಗಿದೆ ಅಂದ್ರೆ ರಾಜಕಾರಣಿಗಳು, ಈಗ ಮೊನ್ನೆ ಒಂದು ದಾವಣಗೆರೆಯಲ್ಲಿ ಫಂಕ್ಷನ್ ನಡೆದಾಗ ಇವ್ರು ಹೇಳ್ತಿದ್ರು, ಯಾರು ಸಿದ್ದರಾಮಯ್ಯನವರು, ಬಡವರು ಮಾತ್ರ ಲೈನಲ್ಲಿ ನಿಂತಿದ್ರೆ ದೊಡ್ಡವರು ಯಾರು ನಿಂತಿಲ್ಲ, ಇದು ಮೋದಿ ಅವ್ರು ಮಾಡ್ತಾ ಇರೋದು ತಪ್ಪು ಅಂತ. ದೊಡ್ಡವರು ಕಂತೆಗಟ್ಲೆ ಮಡಿಕೊಂಡ್ಬಿಟ್ಟವ್ರು, ಅವ್ರ ಯಾಕೆ ಲೈನಲ್ಲಿ ನಿಲ್ತಾರೆ ಸರ್? ಅವ್ರ ಪಕ್ಷದ ರಾಹುಲ್ ಗಾಂಧಿ ಅವರೇ ಕ್ಯೂಲ್ ಬಂದು ನಿಂತಿದ್ರು, ಅವ್ರು ನೋಡಿಲ್ಲ ಅನ್ಸುತ್ತೆ. ಆಕ್ಚುಲಿ ಕರೆಕ್ಟ್ ಅದು. ದೊಡ್ಡವರೇ ಬಂದು ನಿಂತಿದ್ದಾರೆ, ಆದ್ರೆ ಜನಕ್ಕೆ ಗೊತ್ತಾಗಿಲ್ಲ ಅವ್ರು ದೊಡ್ಡವರು ಅಂತ ಸಮಯದಲ್ಲಿ ಅಷ್ಟೇನೆ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಈಗ ಬೆಂಗಳೂರಿಂದ ರಾಘವೇಂದ್ರ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಘವೇಂದ್ರ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್. ಇದುವರೆಗೂ ಎಲ್ರು ಹೇಳ್ತಾ ಇರೋದನ್ನ ನೋಡಿದ್ರೆ ಒಂದ್ ರೀತಿ ಕನ್ಫ್ಯೂಷನ್ ಇದೆ, ಒಂದ್ ರೀತಿ ಅಕ್ಸೆಪ್ಟ್ ಮಾಡಕ್ಕೂ ಆಸೆ ಆಗ್ತಿದೆ. ನಿಮ್ಮ ಅಭಿಪ್ರಾಯ ಹೇಳ್ಬಿಡಿ ನೀವು, ಯಾಕಂದ್ರೆ ಜನರ ಅಭಿಪ್ರಾಯ ನೀವು ಕಲೆಕ್ಟ್ ಮಾಡಕ್ ಹೋದ್ರೆ ಕನ್ಫ್ಯೂಸ್ ಆಗ್ಬಿಡ್ತೀರಾ. ನಿಮ್ಮ ಅಭಿಪ್ರಾಯ ಏನಿಲ್ಲ ಮೇಡಮ್, ಇವಾಗ ನಮ್ಮ ಅಭಿಪ್ರಾಯ ಏನು ಅಂದ್ರೆ, ಇವಾಗ ಕ್ಯಾಶ್ ಬ್ಯಾನ್ ಆಗಿರೋದು ಅದು ಹಳೆ ನೋಟು ಓಕೆ ಒಪ್ಕೊಳ್ತೀವಿ. ಆದ್ರೆ ಈಗ ATM, ಪೇಟಿಎಂ ಇದು ಏನೇ ಒಂದು ಬಂದ್ರೆ ಕ್ಯಾಶ್ಲೆಸ್ ಗೆ ವಿಧಾನಗಳು ಬಂದಾಗ, ಈಗ ಒಂದು ಕಾಯಿನ್ ಬಾಕ್ಸ್ ಇದೆ ಒಬ್ರ ಹತ್ರ, ಅವ್ರು ₹1 ಮಾಡ್ಬೇಕು, ಅದನ್ನ ಪೇಟಿಎಂ ಮೂಲಕ ಕಾಯಿನ್ ಹಾಕಿ ಮಾಡ್ಬೇಕಾಗತ್ತಾ, ಅಥವಾ ಯಾವ ರೀತಿ ಆ ತರದ ಸಣ್ಣ ಸಣ್ಣ ಇದೆಯಲ್ಲ ಸಮಸ್ಯೆಗಳಿದೆಯಲ್ಲ, ಅದನ್ನ ಹೇಗೆ ಪರಿಹರಿಸ್ತಾರೆ? ಯಾವುದೇ ರೀತಿ ಕ್ಯಾಶ್ಲೆಸ್ ಎಕಾನಮಿ ಅಂತ ತಗೋಬಿಡಿ ಅದನ್ನ. ಲೆಸ್ ಕ್ಯಾಶ್ ಎಕಾನಮಿ ಅಂದ್ರೆ ₹1 ನಾವು ಕಾಯಿನ್ ಬಾಕ್ಸ್ ನ ಉಪಯೋಗಿಸ್ತೀವಿ, ₹10, ₹20, ₹50 ವ್ಯವಹಾರಗಳನ್ನು ಮಾಡ್ತೀವಿ, ನಾವು ₹100 ಮಾಡ್ತೀವಿ. ನಗದು ರಹಿತ ಏನಾಗಲ್ಲ, ಕ್ಯಾಶ್ ಲೆಸ್ ಅಲ್ಲ. ದಯವಿಟ್ಟು ಇದನ್ನ ಲೆಸ್ ಕ್ಯಾಶ್ ಎಕಾನಮಿ ಅಂತ ತಗೊಳ್ಳಿ. ಸಣ್ಣ ಪುಟ್ಟ ಕೆಲಸಗಳಿಗೆ ಕ್ಯಾಶ್ ಇದ್ದೇ ಇರುತ್ತೆ ನಮ್ಮ ದೇಶದಲ್ಲಿ. 20 ವಯಸ್ಸಿಗಿಂತಲೂ ಕೆಳಗಡೆ ಕಡಿಮೆ ಇರೋ ಮಕ್ಕಳಿಗೆ ಮತ್ತೆ 60 ವಯಸ್ಸು ಆಗಿರೋರ್ಗೆ ಕೂಡ ನಗದು ಸಿಕ್ಕೇ ಸಿಗುತ್ತೆ. ಯಾವುದೇ ರೀತಿ ನಗದು ಇಲ್ದಿರ ಏನು ಭಾರತ ನಡೆಯಲ್ಲ. ಏನಂದ್ರೆ ಕ್ಯಾಶ್ ಬಳಕೆ ಕಡಿಮೆ ಆಗುತ್ತೆ, ನಾವು ಅದನ್ನೇ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಟ್ರಾನ್ಸಾಕ್ಷನ್ಸ್, ಕೆಲವೊಂದು ಟ್ರಾನ್ಸಾಕ್ಷನ್ಸ್ ನಾವು ಆನ್ಲೈನು ಮತ್ತೆ ಈ ಆಪ್ಸ್ ಥ್ರೂ ಮಾಡೋದನ್ನ ನಾವು ಮಾಡಕ್ ಶುರು ಮಾಡಬೇಕು. ಫಿಲಮ್ ಟಿಕೆಟ್ ಇರ್ಬೋದು, ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ವಾಟರ್ ಬಿಲ್ ಇರ್ಬೋದು, ಈ ರೀತಿ ಹಲವಾರು ಇದನ್ನ ನಾವು ಮಾಡಕ್ ಶುರು ಮಾಡಿದ್ರೆ ಕ್ರಮೇಣವಾಗಿ ಇದು ಕ್ಯಾಶ್ ಕಡಿಮೆ ಆಗ್ತಾ ಹೋಗುತ್ತೆ, ಕ್ಯಾಶ್ ನೆಸೆಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಭ್ರಷ್ಟಾಚಾರ ಇವೆಲ್ಲ ನಿರ್ಮೂಲನೆ ಆಗುತ್ತೆ ಅಂತ ಒಂದು ಹೇಳ್ತಾರೆ. ಸೊ ದಯವಿಟ್ಟು ಆ ₹1, ₹2 ಕಾಯಿನ್ ಎಲ್ಲ ನೀವು ಏನು ಭಯ ಪಡ್ಕೊಳ್ಳಿ, ಅದೆಲ್ಲ ಇದ್ದೇ ಇರುತ್ತೆ. ಎಸ್, ಥ್ಯಾಂಕ್ ಯು ರಾಘವೇಂದ್ರ ಅವರೇ ಕರೆ ಮಾಡಿದ್ದಕ್ಕೆ. ಒಟ್ಟಾರೆ ಪ್ರಶ್ನೆಗಳು ಹೆಂಗೆ ಬರುತ್ತೆ ನೋಡಿ. ಇವಾಗ ಕಾಯಿನ್ ಬಾಕ್ಸಿಗೆ ನಾನು ಹಾಕ್ಬೇಕು ₹1, ನಾನು ಅದನ್ನ ಪೇಟಿಎಂ ಅಲ್ಲಿ ಹಾಕ್ಬೇಕಾ ಅಥವಾ ಆಧಾರ್ ಆಪ್ ಅಲ್ಲಿ ಹಾಕ್ಬೇಕಾ ಅಂತ ಕೇಳ್ತಿದಾರೆ ಅವರು. ಅಂದ್ರೆ ತೀರಾ ಕ್ಯಾಶ್ ಲೆಸ್ ಅಂತ ಅಂದಾಗ ಆ ಸಮಸ್ಯೆ, ಇದು ಲೆಸ್ ಕ್ಯಾಶ್ ಆಗಿರೋದ್ರಿಂದ ತಕ್ಕಮಟ್ಟಿಗೆ ಎಲ್ಲೆಲ್ಲಿ ಕ್ಯಾಶ್ ಗಳನ್ನ ಯೂಸ್ ಮಾಡಿ ಟ್ರಾನ್ಸಾಕ್ಷನ್ ಮಾಡ್ಕೋಬಹುದು. ಅದನ್ನ ಹೊರತುಪಡಿಸದಂತೆ ಮಾಲ್ ಗಳಿಗೆ ಹೋಗ್ತಾರೆ, ಅಥವಾ ಯಾವ್ದೋ ಶೋರೂಮ್ ಗಳಿಗೆ ಹೋಗ್ತಾರೆ, ಬಿಗ್ ಬಜಾರ್ ಗಳಿಗೆ ಹೋಗ್ತಾರೆ, ಅಂತ ಸಂದರ್ಭದಲ್ಲಿ, ಅಥವಾ ಟಿಕೆಟ್ ಬುಕ್ ಮಾಡುವಂತ ಸಂದರ್ಭದಲ್ಲಿ, ಅದು ರೈಲ್ವೆ ಟಿಕೆಟ್ ಆಗಿರ್ಬೋದು ಅಥವಾ ಮೂವಿ ಟಿಕೆಟ್ ಆಗಿರ್ಬೋದು, ಮ್ಯಾಕ್ಸಿಮಮ್ ಕಾರ್ಡ್ ಅನ್ನ ಯೂಸ್ ಮಾಡಿ ಅನ್ನೋದು ಈಗ ಹೇಳ್ತಾ ಇರುವಂತದ್ದು. ಸಂಪೂರ್ಣ ಕ್ಯಾಶ್ ಅನ್ನೇ ಇಲ್ಲಿ ಬ್ಯಾನ್ ಮಾಡ್ಬಿಡ್ತಾರೆ ಅಂತ ಯಾರು ಹೇಳ್ತಾ ಇಲ್ಲ. ರಹಿತ ಭಾರತ ಅಲ್ಲ, ದುಡ್ಡು ಇರುತ್ತೆ, ದುಡ್ಡಿನ ಜೊತೆಗೆ ಈ ತರ ಆಲ್ಟರ್ನೇಟಿವ್ ಏನಿದೆ ಇದನ್ನ ಬಳಸಿ, ಕಡಿಮೆ ದುಡ್ಡು ಬಳಸಿ ಜಾಸ್ತಿ ಡಿಜಿಟಲ್ ಹೋಗಿ ಅನ್ನೋದಷ್ಟೇ ನಮ್ಮ ಉದ್ದೇಶ. ಇನ್ನೊಂದು ಕರೆ ಇದೆ, ಬೆಂಗಳೂರಿಂದ ಕಿರಣ್ ಕರೆ ಮಾಡಿದ್ದಾರೆ. ನಮಸ್ಕಾರ ಕಿರಣ್ ಅವರೇ. ನಮಸ್ತೆ ಮೇಡಮ್. ಇದು ಏನ್ ಹೇಳ್ತಾ ಇದೆ, ಇವ್ರು ಕ್ಯಾಶ್ ಅನ್ನ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಇವ್ರು ಸ್ವಲ್ಪ ಆದ್ರೂ ತಲೆ ಇದೆಯಾ? ಏನ್ ಇದು ಮ್ಯಾಜಿಕ್ ಮಾಡ್ದಾಗೆ ಅನ್ಕೊಂಡಿದ್ದಾರೆ ಇವರು. ಇಲ್ಲಿ ಜನಸಾಮಾನ್ಯರು ಎಷ್ಟು ಅಭಾವ ಇದೆ ನೋಡಿ. ತರಕಾರಿ ನಾವು ದಿನಸಿ ಪದಾರ್ಥಗಳನ್ನ ತಗೊಳ್ಬೇಕು ಅಂದ್ರೆ ಪ್ರತಿನಿತ್ಯ ಅಲ್ಲೇ ಅದೇ ರೀತಿ ಮಾಡಕ್ ಆಗ್ತದ? ಇನ್ನು ನಮ್ಮಲ್ಲಿ ಆ ರೀತಿ ಸೆಕ್ಟರ್ ಗಳ ಡೆವಲಪ್ಮೆಂಟ್ ಆಗ್ಬೇಕಾಗಿದೆ. ಕಿರಣ್ ಅವರೇ, ನೀವು ಎಲ್ಲಿರೋದು? ಬೆಂಗಳೂರಲ್ಲಿ? ಸರ್ಜಾಪುರ್ ಮೇಡಮ್. ಸರ್ಜಾಪುರ್ ಅಲ್ಲಿ ಇರೋದು. ಓಕೆ, ಈಗ ನೀವು ಹೇಳ್ತಾ ಇರೋದೇನು, ಕ್ಯಾಶ್ ಲೆಸ್ ಅನ್ನೋದು ಸರಿ ಅಲ್ಲ ಅಂತ ಹೇಳ್ತಿದ್ದೀರಾ? ಹೌದು. ಓಕೆ ಕಿರಣ್ ಅವರೇ, ಇಲ್ಲಿ ನಾವು ಮಾತಾಡ್ತಾ ಇರೋದು ಲೆಸ್ ಕ್ಯಾಶ್. ಅಂದ್ರೆ ಕಂಪ್ಲೀಟ್ ನಗದು ರಹಿತ ಭಾರತ ಅನ್ನೋದು ಅದು ಅಸಂಭವ. ಹಾಗಾಗಿ ಆದಷ್ಟು ಕಡಿಮೆ ನಗದಿನಲ್ಲಿ ವ್ಯವಹಾರ ಮಾಡ್ಲಿ. ಯಾಕಂದ್ರೆ ನೀವು ಸರ್ಜಾಪುರದಲ್ಲಿ ಇರೋದು ಅಂತ ಅಂದ್ರೆ ನಿಮ್ಗೂ ಗೊತ್ತಿರತ್ತೆ, ಅಲ್ಲಿ ಮ್ಯಾಕ್ಸಿಮಮ್ ಕಾರ್ಡ್ ಗಳನ್ನ ಯೂಸ್ ಮಾಡ್ತಾರೆ, IT-BT ಕಂಪನಿಗಳಿರುವಂತ ಜಾಗ ಅಲ್ವಾ? ಸರ್ಜಾಪುರ ಇದು ಗ್ರಾಮೀಣ ಭಾಗದಲ್ಲಿ ನಾವು ನೋಡೋದಾದ್ರೆ, ಇದು ಸರ್ಜಾಪುರ ಒಂದು ಗ್ರಾಮೀಣ ಪ್ರದೇಶ. ಇದು ಸರ್ಜಾಪುರ ರೋಡ್ ಅಲ್ಲಿ ನೀವು ಅಲ್ಲಿ 20 ಕಿಲೋಮೀಟರ್ ಇಂದ ಸರ್ಜಾಪುರ ರೋಡ್ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಇರ್ಬೋದು IT ಕಂಪನಿಗಳು. ಇಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಸ್ವೈಪಿಂಗ್ ಮಿಷಿನ್ ಗಳಿಲ್ಲ. ಇಲ್ಲಿ ಯಾವ್ದೋ ಒಂದು ಮಾಲ್ ಬೇಡ ನಮ್ಗೆ, ಯಾವ್ದೋ ಒಂದು ಸೂಪರ್ ವ್ಯವಸ್ಥೆ ಕೂಡ ಇಲ್ಲೆಲ್ಲ ಕ್ಯಾಶ್ ಅತಿ ಮುಖ್ಯವಾಗಿದೆ. ಈ ಗ್ರಾಮೀಣ ಭಾಗದಲ್ಲಿ ಯಾರು ಇಟ್ಕೊಂಡಿರ್ತಾರೆ? ಇವ್ರ ಕಲ್ಪನೆ ಏನು ಊಹಿಸ್ಕೊಂಡು ಅವ್ರು ಮಾಡೋ ಅಕ್ರಮಗಳನ್ನ, ತಪ್ಪುಗಳನ್ನ ಮುಚ್ಚಾಕೋದಕ್ಕೋಸ್ಕರ ಇವ್ರು ದಿನಕ್ಕೊಂದ್
ರೀತಿಯಲ್ಲಿ ಅಲ್ಲ ಒಂದ್ ಮಾತು ಕೇಳ್ತೀನಿ ಕಿರಣ್ ಅವರೇ. ಈಗ ನೋಟ್ ಬ್ಯಾನ್ ಅನ್ನೋ ನಿರ್ಧಾರ ಬಂದಾಗಿದೆ. ಈಗ ನೋಟ್ ಬ್ಯಾನ್ ಸರಿ ತಪ್ಪು ಅಂತ ನಾವು ಮಾತಾಡೋದು ವೇಸ್ಟ್, ಬೇಡ ಅಲ್ವಾ? ಈಗ ಆ ನಿರ್ಧಾರ ಬಂದಾಗಿದೆ. ಈಗ ಲೆಸ್ ಕ್ಯಾಶ್ ಅನ್ನೋದು ಇದು ಜನರೇ ಜಾಗೃತಿ ಮೂಡಿಸ್ಕೋಬೇಕು, ಪ್ರತಿಯೊಬ್ಬರಲ್ಲೂ ಆದಷ್ಟು ಇದ್ರ ಮೊರೆ ಹೋಗಬೇಕು ಅನ್ನೋದು ಈಗ ಚರ್ಚೆ ಆಗ್ತಿರುವಂತಹ ವಿಚಾರ. ಈಗ ನೀವ್ ಹೇಳಿ ತಾವ್ ಹೇಳ್ದಂತ ವಿಚಾರ ಮಾತಾಡೋದಾದ್ರೆ ಜನ ಅಡ್ವಾನ್ಸ್ ಆಗ್ಬೇಕಾಗಿದೆ ಅಂತ ಅವ್ರು ಹೇಳ್ತಾ ಇದಾರೆ. ಅಡ್ವಾನ್ಸ್ ಆಗ್ಬೇಕು ಅಂತ ಅಂದ್ರೆ ಮೂಲಭೂತವಾಗಿ ನಮ್ಗೆ ಏನ್ ಬೇಕು? ನಮ್ಮ ಜೀವನ ಶೈಲಿಗಳು ಬದಲಾಗಬೇಕು. ಜೀವನ ಶೈಲಿ ಬದಲಾಗ್ಬೇಕಂದ್ರೆ ಒಳ್ಳೆ ಎಜುಕೇಶನ್, ಒಳ್ಳೆ ಉದ್ಯೋಗಗಳು, ನಮ್ಮ ಜೀವನ ಗುಣಮಟ್ಟ ಸುಧಾರಿಸಿದಾಗ್ಲೇ ನಾವು ಆ ರೀತಿಯ ಸಮಸ್ಯೆಗಳಾಗತ್ತೆ ಆಗತ್ತೆ ಇಲ್ಲ ಅಂತ ಹೇಳ್ತಿಲ್ಲ. ಓಕೆ ಕಿರಣ್ ಅವ್ರೆ, ನೀವೇನ್ ಕೆಲಸ ಮಾಡೋದು? ನೀವು ಹಳ್ಳಿಲಿರೋರು ಕೂಲಿ ಮಾಡೋರು ಸಣ್ಣ ಪುಟ್ಟ ಇಲ್ಲ ಕಿರಣ್ ಅವರೇ, ಇಲ್ಲಿ ಒಂದು ನಾನೊಂದು ಪ್ರಶ್ನೆ ಕೇಳ್ಬೇಕು ಕಿರಣ್ ಅವರೇ ನಿಮ್ಗೆ. ನೀವು ಒಂದು ವಿಷಯ, ಒಳ್ಳೆ ವಿಷಯ ಹೇಳಿದ್ರಿ. ಏನಂದ್ರೆ ನಮ್ಮ ಜೀವನ ಶೈಲಿ ಚೇಂಜ್ ಆಗ್ಬೇಕು ಅಲ್ವಾ? ನಮ್ಮೆಲ್ಲರ ಜೀವನ ಶೈಲಿ ಚೇಂಜ್ ಆಗಬೇಕು, ನಮ್ಗೆ ಒಳ್ಳೆ ಇದು ಎಜುಕೇಶನ್ ಸಿಗಬೇಕು ಮತ್ತು ಉದ್ಯೋಗ ಸಿಗಬೇಕು ಅಂತ ಹೇಳ್ಬಿಟ್ಟು. ಇವತ್ತಿನ ದಿವಸ ನೀವು ನೋಡಿದ್ರೆ ಇಂಜಿನಿಯರಿಂಗ್, ಮೆಡಿಕಲ್ ಸೀಟ್ ಎಲ್ಲ ಕಡೆ ಸಾಕಷ್ಟು ಕ್ಯಾಶಲ್ಲಿ ವ್ಯವಹಾರಗಳು ನಡೀತಾ ಇದೆ. ಆಮೇಲೆ ಈ ಅದರಲ್ಲಿ ಒಂದು ಸೈಟ್ ತೊಗೊಳ್ಬೇಕು ಅಂತ ಹೇಳಿದ್ರೆ ಅದರಲ್ಲೂ ಕ್ಯಾಶಲ್ಲೇ ಬೇಕು ಅಂತಾರೆ. ಇದು ಇಷ್ಟು ಕ್ಯಾಶಲ್ಲೇ ಬೇಕು, ಇಷ್ಟು ಚೆಕ್ಕಲ್ಲೇ ಬೇಕು, ಈ ಥರ ಗೈಡೆನ್ಸ್ ವ್ಯಾಲ್ಯೂಗೆ ಮಾತ್ರ ಚೆಕ್ಕಲ್ಲಿ ಕೊಡ್ತೀವಿ, ಇನ್ನು ಮಿಕ್ಕಿದ ಕ್ಯಾಶಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಇದೆಲ್ಲದರಿಂದ ಏನಾಗ್ತದೆ? ಹಣದುಬ್ಬರ ಜಾಸ್ತಿ ಆಗ್ತದೆ. ಈ ಹಣದುಬ್ಬರ ಜಾಸ್ತಿ ಆಗಿರೋದ್ರಿಂದ ಯಾವುದೇ ರೀತಿ ಒಬ್ಬ ಸಾಮಾನ್ಯ ಮನುಷ್ಯ ನಿಮ್ಮಂಗೆ ಪ್ರಾಮಾಣಿಕರಾಗಿ ನಾವು ಇದು ಮಾಡಬೇಕು ಅಂದಾಗ ಇದರಿಂದ ಭಾರಿ ತೊಂದರೆಗಳಾಗ್ತಿದೆ. ಈ ಒಂದು ಡಿಸಿಷನ್ ಪ್ರಧಾನಮಂತ್ರಿ ಅವ್ರು ಏನು ತಗೊಂಡ್ರು, ಇದರಿಂದ ಇನ್ನು ಸ್ವಲ್ಪ ದಿನಗಳಲ್ಲಿ ನೀವು ನೋಡ್ತಾ ಹೋಗ್ತೀರಾ ಯಾವ ರೀತಿ ಒಂದು ಪರಿಣಾಮ ಆಗುತ್ತೆ ನಮ್ಮಂಥ ಸಾಮಾನ್ಯ ಮನುಷ್ಯರಿಗೆ. ನಿಮಗೆ ಯಾವ ರೀತಿ ಉದ್ಯೋಗ ಮತ್ತೆ ಶಿಕ್ಷಣ ಇದರಲ್ಲೆಲ್ಲ ಎಷ್ಟು ಸುಧಾರಣೆಗಳಾಗುತ್ತೆ ಅಂತ ನೀವೇ ನೋಡ್ತೀರಾ. ಅವತ್ತು ನೀವು ಇದನ್ನ ಖಂಡಿತ ಮೆಚ್ಕೊಂತೀರಾ. ಎಸ್, ತುಮಕೂರಿಂದ ನೇತ್ರ ಕರೆ ಮಾಡಿದ್ದಾರೆ. ನಮಸ್ಕಾರ ನೇತ್ರ ಅವರೇ. ನಮಸ್ತೆ. ಹೇಳಿಮ್ಮ, ಹೇಳಿ ಮೇಡಮ್. ಅವ್ರು ನೋಟ್ ಬ್ಯಾನ್ ಮಾಡಿರೋದು 100% ನಾವು ಒಪ್ಪಿಗೆ ಕೊಡ್ತೀವಿ. ಓಕೆ. ಇವಾಗ ಬೇರೆಯವರು ಇದನ್ ಮಾಡಿರ್ತಾರಲ್ಲ ಮೇಡಮ್, ಅದನ್ನೆಲ್ಲ ಒಂದು ರೂಲ್ಸ್ ಜಾರಿಗೆ ತಂದ್ರಲ್ಲ. ಹೇಳಿ. ಅದೇ ಆಪ್ ಅಂತ ಏನೋ ರೂಲ್ಸ್ ಜಾರಿಗೆ ತಂದ್ರಲ್ಲ ಆಧಾರ್ ಆಪ್. ಅದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಲ್ವಾ? ಏನ್ ಪ್ರಾಬ್ಲಮ್ ಆಗತ್ತೆ ಅಂತ ಅಂದ್ರೆ ರೂಲ್ಸ್ ಅಲ್ಲ, ಅದೊಂದು ಆಪ್ ಈಗ ಜಾರಿಗೆ ಮಾಡಿದ್ದಾರೆ. ಅಂದ್ರೆ ಆ ಆಪ್ ನ ಮೂಲಕ ಆದಷ್ಟು ಟ್ರಾನ್ಸಾಕ್ಷನ್ ಗಳು ನಡೀಲಿ ಅನ್ನೋ ನಿಟ್ಟಿನಲ್ಲಿ ಏನ್ ಸಮಸ್ಯೆ ಆಗುತ್ತೆ ಅಂತ ಹೇಳ್ತೀರಾ? ಗೊತ್ತಿಲ್ಲದೆ ಹೋಗಿರೋರು, ಮತ್ತೆ ಈಗ ಏನಾದ್ರು ಒಂದ್ ಫಂಕ್ಷನ್ ಗಳಿರ್ತೈತೆ, ಅದಕ್ಕೆಲ್ಲ ಹೆಂಗೆ ಅಂತ ನಾವ್ ಮಾಡೋದು. ಅಮ್ಮ ರೂಲ್ಸ್ ಅಲ್ಲ ಅದು. ಈಗ ನಿಮ್ಮ ಹತ್ರ ದುಡ್ಡನ್ನ ವ್ಯವಹಾರ ಮಾಡೋದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನ ಕೊಟ್ಟಿದ್ದಾರೆ. ಈಗ ನೀವು ಮೊಬೈಲ್ ಮಾಡ್ಬೋದು, ಇಂಟರ್ನೆಟ್ ಮೂಲಕ ಮಾಡ್ಬೋದು, ನಿಮ್ತ ಮಾಮೂಲಿ ಮೊಬೈಲ್ ಇದ್ರೆ ಅದರಲ್ಲೂ ಮಾಡ್ಬೋದು. ಇದೇನು ಇಲ್ಲ ಅಂತಂದ್ರೆ ನಮ್ಮ ಆಧಾರ್ ಕಾರ್ಡ್ ನಮ್ಗೆ ದುಡ್ಡಾಗಿ ವರ್ಕ್ ಆಗುತ್ತೆ. ಈಗ ಈಗ ಹೇಳ್ತೀನಿ ಕೇಳಿ. ಈಗ ನಿಮ್ತಾವ್ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದ್ದೀರಲ್ವ ನೀವು? ಈಗ ನೀವು ನಿಮ್ ಮಗಳಿಗೆ ದುಡ್ಡು ಕೊಡಬೇಕು ಅನ್ಕೊಳ್ಳಿ, ನೀವು ದುಡ್ಡನ್ನ ಅವ್ರಿಗೆ ಕೈಗೆ ತಗೊಂಡ ಕೊಡೋದ್ ಬೇಕಾಗಿಲ್ಲ. ಅವ್ರ ಆಧಾರ್ ಕಾರ್ಡ್ ನಂಬರ್ನ ಕೊಟ್ಬಿಟ್ಟು ನೀವು ಎಂಟ್ರಿ ಮಾಡ್ಬಿಟ್ಟು ನಿಮ್ಮ ಹೆಬ್ಬೆಟ್ ಒತ್ತಿದ್ರಲ್ಲ ಆಧಾರ್ ಕಾರ್ಡ್ ಕೊಡ್ಬೇಕಾರೆ, ಅದೇ ತರ ಒಂದ್ ಮಿಷನ್ ಇರುತ್ತೆ. ಆ ಮಿಷನ್ ನಿಮ್ಮ ಹೆಬ್ಬೆಟ್ ಒತ್ಬಿಟ್ಟು ದುಡ್ಡು ಕೊಟ್ರೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಲಿಂಕ್ ಮಾಡಿರ್ತೀರಲ್ವ ನೀವು, ನೀವು ಯಾವ ಆಧಾರ್ ಕಾರ್ಡ್ ಕಳಿಸ್ತೀರಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗುತ್ತೆ. ನಿಮ್ಗೆ ಇನ್ನೂ ಸುಲಭ ಆಯ್ತು ಅಮ್ಮ ಇದು, ಅಲ್ವಾ? ಯಾರು ಕೂಡ ಹೆಬ್ಬೆಟ್ ಇದನ್ನ ಕಾಪಿ ಮಾಡಕ, ನಿಮ್ಮ ಹೆಬ್ಬೆಟ್ಟ ಯಾರು ಕಾಪಿ ಮಾಡಕ್ಕಾಗಲ್ಲ. ನೀವು ಹೆಬ್ಬೆಟ್ಟು ಪೇಪರ್ ಮೇಲೆ ಒತ್ತಿಸಿದ್ರೆ ಒತ್ಬಿಟ್ಟು ನಕಲು ಮಾಡಬಹುದು, ಮಿಷನ್ ಮೇಲೆ ಯಾರು ಮಾಡಕ್ಕಾಗಲ್ಲ ನೋಡಿ. ನಿಮ್ಗೆ ಇದು ಇದು ಕೆಟ್ಟದಲ್ಲ, ಇದು ಒಳ್ಳೇದು ಅಮ್ಮ ಇದು. ಸಣ್ಣ ಪುಟ್ಟ ಖರ್ಚಿಗಂತೂ ನಗದು ಇದ್ದೇ ಇರುತ್ತೆ. ಪೂರ್ಣವಾಗಿ ಏನ್ ನೋಟ್ ಬ್ಯಾನ್ ಆಗೋದಿಲ್ಲ. ಸಣ್ಣ ಪುಟ್ಟ ಖರ್ಚಿಗೆ ನಿಮ್ಗೆ ನಗದು ಇದ್ದೇ ಇರುತ್ತಮ್ಮ. ಓಕೆ, ಥ್ಯಾಂಕ್ ಯು. ಬೆಂಗಳೂರಿಂದ ಭರತ್ ಕರೆ ಮಾಡಿದ್ದಾರೆ. ನಮಸ್ಕಾರ ಭರತ್ ಅವರೇ. ಮೇಡಮ್ ನಮಸ್ಕಾರ. ಹೇಳಿ ಸರ್. ಮೇಡಮ್ ನನ್ನ ಪ್ರಶ್ನೆ ಬಂದು, ಈಗ ವಾಟ್ಸ್ಆಪ್ ಅಲ್ಲಿ ಒಂದು ವದಂತಿ ಓಡ್ತಾ ಇದೆ, ಒಂದು ಪೇಟಿಎಂ ಮತ್ತೆ ಇನ್ನೊಂದು SBI ಬಡ್ಡಿ ಅಂತ. ಇದ್ರಲ್ಲಿ ಪೇಟಿಎಂ ಅಲ್ಲಿ ನಾವು 10,000 ಏನಾದ್ರು ತುಂಬಿದ್ರೆ ಅಥವಾ ವಿಡ್ರಾ ಮಾಡಿದ್ರೆ ಅದ್ರಲ್ಲಿ ಏನೋ 4% ಇದೆ ಅಂತ ಅಂತಾರೆ. ಅದೇ ತರ SBI ಬಡ್ಡಿ ಅಂತ ಒಂದು ಆಪ್ ಇದೆ, ಅದ್ರಲ್ಲಿ ತೀರಾ ಕಮ್ಮಿ ಪರ್ಸೆಂಟೇಜ್ ಆಗುತ್ತೆ ಏನಾದ್ರು ಟ್ರಾನ್ಸಾಕ್ಷನ್ ಮಾಡಿದ್ರೆ ಅಂತ. ಇದು ನಿಜಾನ ಸುಳ್ಳ ಅಂತ? ಇದು ನಿಮ್ಮ ಪ್ರಶ್ನೆ ಅಲ್ವಾ? SBI ಬಡ್ಡಿನಲ್ಲಿ ನೀವು 50 ರೂಪಾಯಿಯಿಂದ 3,000 ರೂಪಾಯಿ ನೀವು ಯಾವುದೇ ಟ್ರಾನ್ಸಾಕ್ಷನ್ ಮಾಡಿದ್ರು ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಚಾರ್ಜಸ್ ಇರೋದಿಲ್ಲ. ಅದ್ರ ಮೇಲೆ ನೀವು ಜಾಸ್ತಿ ಅಮೌಂಟ್ ಯಾರಿಗಾದ್ರು ಟ್ರಾನ್ಸ್ಫರ್ ಮಾಡೋದಿದ್ರೆ ದಯವಿಟ್ಟು RTGS ಮತ್ತೆ NEFT ನ ಉಪಯೋಗಿಸಿ. ಅದರಿಂದ ತುಂಬಾನೇ ಫಲನ ಇದು ಒಳ್ಳೇದಾಗತ್ತೆ.
ಆಯ್ತಾ. ಇವೆರಡು ಟ್ರಾನ್ಸಾಕ್ಷನ್ ಬ್ಯಾಂಕಿಂಗ್ ಥ್ರೂನೇ ಆಗೋದು, NEFT ಇರ್ಬೋದು, RTGS. ಅದಕ್ಕೆ ನಿಮ್ಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಹೋಗ್ಬೇಕಾಗತ್ತೆ. ಈ SBI ಬಡ್ಡಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಪರ್ಸ್ ಇದ್ದಂಗೆ, ನಮ್ಮ ಬ್ಯಾಂಕ್ ಇಂದ ಡೆಬಿಟ್ ಕಾರ್ಡ್ ಮೂಲಕ ಸ್ವಲ್ಪ ದುಡ್ಡನ್ನ ಹಾಕೊಂಡಿರ್ತೀವಿ. ಅದರಲ್ಲಿ ನೀವು 50 ರೂಪಾಯಿಂದ 3,000 ರೂಪಾಯಿಗೆ ಯಾವುದೇ ಟ್ರಾನ್ಸಾಕ್ಷನ್ ಮಾಡಿದ್ರು ಯಾವುದೇ ಚಾರ್ಜಸ್ ಇಲ್ಲ. ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ನೋಟ್ ಬ್ಯಾನ್ ಅನ್ನೋದು ಇದೊಂದು ದೊಡ್ಡ ಕ್ರಾಂತಿ. ಇದು ಯಾಕಂದ್ರೆ ಹೆಚ್ಚು ಮುಖಬೆಲೆಯ ಒಂದು ನೋಟ್ಗಳನ್ನ ಬ್ಯಾನ್ ಮಾಡಿ ಯಾವುದೆಲ್ಲ ರೀತಿಯಾದಂತಹ ಸಮಸ್ಯೆಗಳಾಯ್ತು ಅನ್ನೋದು ಗೊತ್ತೇ ಇದೆ. ಸಮಸ್ಯೆಗಳ ಜೊತೆಗೆ ಜನ ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ತುಂಬಾ ಒಳ್ಳೆ ಬೆಳವಣಿಗೆ, ಮುಂದೊಂದು ದಿನ ಒಳ್ಳೇದಾಗತ್ತೆ ಅಂತ. ಹಾಗಾಗಿ ಈಗ ನೋಟ್ ಬ್ಯಾನ್ ಕುರಿತು ಅದು ಸರಿ ಅಥವಾ ಅದು ತಪ್ಪು ಅನ್ನೋ ಚರ್ಚೆ ಈಗ ಸರಿಯಲ್ಲ, ಯಾಕಂದ್ರೆ ಅದರಿಂದ ನಾವು ತುಂಬಾ ಮುಂದೆ ಬಂದ್ಬಿಟ್ಟಿದ್ದೀವಿ. ಹಾಗಾಗಿ ಈಗ ಹೊಸ ರೀತಿಯಾದಂತಹ ಒಂದಷ್ಟು ಕ್ರಮಗಳನ್ನ ಸರ್ಕಾರ ಜಾರಿಗೆ ತರ್ತಾ ಇದೆ. ನಿನ್ನೆ ಅಷ್ಟೇ ಜಾರಿಗೆ ತಂದಂತಹ ಆಧಾರ್ ಆಪ್ ಆಗಿರ್ಬೋದು, ಅದ್ರ ಬಗ್ಗೆಯೂ ಕೂಡ ಜನರಿಗೆ ಸಾಕಷ್ಟು ಪ್ರಶ್ನೆಗಳಿತ್ತು. ಸಾಕಷ್ಟು ಜನ ಕರೆ ಮಾಡಿ ಆ ಪ್ರಶ್ನೆಗಳ ಬಗ್ಗೆ ಉತ್ತರವನ್ನ ಕೂಡ ಪಡೆದಿದ್ದಾರೆ. ಯಾವ ರೀತಿ ಈ ಆಪ್ ವರ್ಕ್ ಆಗತ್ತೆ, ಇದರ ಅನುಕೂಲತೆಗಳೇನು, ಅನಾನುಕೂಲತೆಗಳು ಏನ್ ಆಗಬಹುದು ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ನಡೆದಿದೆ. ಹಾಗಾಗಿ ಈಗ ಇನ್ನೇನು 30ನೇ ತಾರೀಕು ಹತ್ರ ಬರ್ತಾ ಇದೆ. ಮೋದಿ ಅವರು ಕೊಟ್ಟಂತಹ ಡೆಡ್ ಲೈನ್ ಡಿಸೆಂಬರ್ 30 ಅಂತ. ಇನ್ನು 4 ದಿನಗಳು ಮಾತ್ರ ಬಾಕಿ ಇದೆ. ಇದ್ರ ಮಧ್ಯೆ ಹಲವಾರು ರೂಮರ್ಗಳು ಕೂಡ ಇದೆ. ಮತ್ತೆ ಹಳೆ ನೋಟ್ ಏನಾದ್ರೂ ಚಾಲ್ತಿಯಲ್ಲಿ ಬರುತ್ತಾ ಅಥವಾ ಡೆಡ್ ಲೈನ್ ಏನಾದ್ರೂ ಮತ್ತೆ ಮುಂದಕ್ಕೆ ಹಾಕ್ತಾರಾ ಅಂತ. ಅದ್ಯಾವುದರ ಬಗ್ಗೆಯೂ ಕೂಡ ಸರ್ಕಾರದಿಂದ ಯಾವುದೇ ರೀತಿಯಾದ ಅಧಿಕೃತ ಮಾಹಿತಿ ಇಲ್ಲ. ಹಾಗಾಗಿ ರೂಮರ್ಗಳಿಗೆ ಯಾರೂ ಕೂಡ ತಲೆ ಕೊಡದೆ, ಅದಕ್ಕೆ ಕಿವಿ ಕೊಡದೆ, ಈಗ 30ನೇ ತಾರೀಕು ಒಳಗಡೆ ಏನಿದೆ ನಿಮ್ಮ ಹಳೆ ನೋಟ್ಗಳು ಅದನ್ನ ನಿಮ್ಮ ಬ್ಯಾಂಕ್ ನ ಅಕೌಂಟಿಗೆ ನೀವು ಡೆಪಾಸಿಟ್ ಮಾಡಿ, ಅಥವಾ ಅದು ಎಕ್ಸ್ಟೆಂಡ್ ಆಗತ್ತೋ ಇಲ್ವೋ ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗತ್ತೆ. ಆದ್ರೆ ಈಗ ನಿಮ್ಮ ತಲೆಯಲ್ಲಿರಲಿ ಡಿಸೆಂಬರ್ 30 ಇಸ್ ಲಾಸ್ಟ್ ಡೆಡ್ ಲೈನ್ ಅಂತ. ಎಸ್ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಅತಿಥಿಗಳು ಕೂಡ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಏನೇ ಗೊಂದಲಗಳಿದ್ರೂ ಕೂಡ ಅದಕ್ಕೆ ನಿಮ್ಗೆ ಉತ್ತರ ಸಿಕ್ಕಿದೆ ಅಂತ ನಾವು ಕೂಡ ಭಾವಿಸ್ತೀವಿ. ಇದು ಈ ಹೊತ್ತಿನ ವಿಶೇಷ. ಸಮಯ ಸಮಾಚಾರ ನಿರಂತರ. ಮೂರು ದಶಕಗಳಿಗೂ ಹೆಚ್ಚಿನ ರಾಜಕೀಯ ಜೀವನ ಅನುಭವ, ಕಾಂಗ್ರೆಸ್ ಸೇರಿ ಸಿಎಂ ಆದ ಸಿದ್ದರಾಮಯ್ಯ ಸಾಧನೆ ಏನು? ಸಿದ್ದು ತವರು ಜಿಲ್ಲೆಗೆ ಕೊಟ್ಟ ಕೊಡುಗೆಗಳೇನು? ಅಭಿವೃದ್ಧಿ ಆಗಿದ್ಯಾ? ಜನ ನೀಡೋ ಮಾರ್ಕ್ಸ್ ಎಷ್ಟು? ರಸ್ತೆ, ನೀರು, ಆರೋಗ್ಯ, ಶಿಕ್ಷಣ, ಉದ್ಯೋಗ, ಉದ್ದಿಮೆ ಎಲ್ಲ ಸರಿ ಹೋಗಿದ್ಯಾ? ಇಲ್ಲ ಇದ್ದಂತೆ ಇದೆಯಾ? ಯಥಾ ರಾಜ ತಥಾ ಪ್ರಜಾ, ಸಂಜೆ 6:30ಕ್ಕೆ. ನಮ್ಮ ದೇಶದಲ್ಲಿರುವಂತಹ ಸರ್ಕಾರಿ ನೌಕರರ ಸಂಬಳ ಪ್ರತಿ ತಿಂಗಳ ಕೊನೆಗೆ ಅವರ ಅಕೌಂಟ್ಗೆ ಹೋಗಿ ಬೀಳುತ್ತೆ. ಅದಕ್ಕೆ ಭದ್ರತೆನೂ ಇರುತ್ತೆ. ಹಾಗಿದ್ರೆ ಖಾಸಗಿ ನೌಕರರ ಸಂಬಳವನ್ನು ಕೂಡ ಸರ್ಕಾರ ನೋಡ್ಕೋಬಹುದಲ್ವಾ? ಹೇಗೆ ಗೊತ್ತಾ? ದುಬೈನಲ್ಲಿ ಒಂದು ಕಾನೂನು, ಆ ಕಾನೂನು ಪ್ರಕಾರ, ಆ ಕಾರ್ಮಿಕ ನೀತಿಯ ಪ್ರಕಾರ ಅದೇ ಕಾನೂನನ್ನ ಯಥಾವತ್ತಾಗಿ ನಮ್ಮ ದೇಶದಲ್ಲಿ ಜಾರಿಗೆ ತಂದ್ರೆ ದೇಶದಲ್ಲಿರುವಂತಹ 27 ಕೋಟಿ ಖಾಸಗಿ ನೌಕರರ ಮಿನಿಮಮ್ ಸಂಬಳ ಅವರ ಅಕೌಂಟ್ಗೆ ಪ್ರತಿ ತಿಂಗಳು ಹೋಗಿ ಬೀಳುತ್ತೆ. ಹಾಗೇನೆ ಆ ದುಡ್ಡಿಗೆ ಭದ್ರತೆ ಕೂಡ ಇರುತ್ತೆ. ಇದರಿಂದ ದೇಶಕ್ಕೂ ಸಾಕಷ್ಟು ಲಾಭ ಇದೆ. ಪ್ರತಿ ವ್ಯವಹಾರ ಕೂಡ ಪಾರದರ್ಶಕವಾಗಿರುತ್ತೆ. ನೌಕರರಿಗೆ ಕೈಯಲ್ಲಿ ಸಂಬಳ ಕೊಡೋದು ತಪ್ಪು ಹೋಗುತ್ತೆ. ಹಾಗಿದ್ರೆ ಈ ಕಾನೂನು ಜಾರಿ ಆಗ್ಬೇಕು ಅಂತಂದ್ರೆ ಏನ್ ಮಾಡಬೇಕು? ನೀವೆಲ್ಲರೂ ಕೂಡ ಒಂದು ಪಿಟಿಷನ್ಗೆ ಸಹಿ ಹಾಕಬೇಕು. ಪಿಟಿಷನ್ ಟು PM. ಸಮಯ ನ್ಯೂಸ್ನಿಂದ ಮೋದಿಗೊಂದು ಮನವಿ. ಪಿಟಿಷನ್ ಫೈಲ್ ಮಾಡಲು www.samayatv.in ಗೆ ಲಾಗಿನ್ ಆಗಿ.
ಎತ್ತಿನಹೊಳೆ ಯೋಜನೆ ಕುರಿತ ಸಭೆ ವಿಫಲ. ಸಿಎಂ ಸಭೆಯಲ್ಲಿ ದಕ್ಷಿಣ ಕನ್ನಡ ಭಾಗದ ಜನಪ್ರತಿನಿಧಿಗಳಿಂದ ಸಿಗದ ಬೆಂಬಲ. ಖಾದರ್ ಕಟೀಲ್ ನಡುವೆ ಮಾತಿನ ಚಕಮಕಿ. ಮಾಜಿ ಸಚಿವ ಮೇಟಿ ರಾಸಲೀಲೆ ಪ್ರಕರಣ. ಬಾಗಲಕೋಟೆಗೆ ಆಗಮಿಸಿದ ಸಿಐಡಿ ಅಧಿಕಾರಿಗಳ ತಂಡ. ಡಿವೈಎಸ್ಪಿ ರವಿಶಂಕರ್ ನೇತೃತ್ವದ ತಂಡದಿಂದ ತನಿಖೆ. ನೋಟ್ ಬ್ಯಾನ್ನಿಂದ ದೇಶದ ಆರ್ಥಿಕ ಬೆಳವಣಿಗೆಗೂ ಹೊಡೆತ. ಮೋದಿ ಬಡವರಿಗಾಗಿ ಏನೂ ಮಾಡಿಲ್ಲ. ರಾಹುಲ್ ಗಾಂಧಿ ವಾಗ್ದಾಳಿ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಖರೀದಿ ಪ್ರಕರಣ. ಸೋನಿಯಾ ರಾಹುಲ್ಗೆ ಬಿಗ್ ರಿಲೀಫ್. ಸುಬ್ರಮಣಿಯನ್ ಸ್ವಾಮಿ ಮನವಿ ತಿರಸ್ಕರಿಸಿದ ಪಟಿಯಾಲ ಕೋರ್ಟ್. ನಾನು ಸಿಎಂ ಆದ್ರೆ ಸಾಲ ಮನ್ನಾ ಮಾಡ್ತೇನೆ.